ಏನೇನೋ ಬರ್ತದೆ. ಓಕೆ, ಸೆಲೆಬ್ರಿಟೀಸ್ ಏನೋ ಟೀಚರ್ಸ್ ಆದರೆ ಯಾವ್ಯಾವ ಪೋಸ್ಟು ಯಾರ್ಯಾರಿಗೆ ಕೊಡ್ಬೋದು ಅಂತ ಒಂದು ಸ್ಕೂಲಲ್ಲಿ ಅಥವಾ ಯಾವುದೋ ಒಂದು ಸ್ಕೂಲಲ್ಲಿ ಈ ಟೀಚರ್ಸ್ಗಳ ಹೆಸರು ಹೇಳ್ಕೊಂಡು ಹೋಗ್ತೀನಿ, ಆ ಸ್ಟಾರ್ಸ್ಗಳು ಯಾವ್ಯಾವ ಆ ಪೋಸ್ಟಿಗೆ ಸೆಟ್ ಆಗ್ತಾರೆ ಅಂತ ಹೇಳಬೇಕು. ಸೀನ್ ಕೊಡ್ತೀನಿ, ಅದನ್ನ ಹೇಳಬೇಕು, ಅದನ್ನು ಎನಾಕ್ಟ್ ಮಾಡಬೇಕು. ಪ್ರಿಯಾಂಕ್ ಯಾಕೆ ಮೇಡಮ್ ಇಷ್ಟೊಂದು ನನಗೆ ಇಷ್ಟ ಆ ಥರ ಎಲ್ಲ. ಓಕೆ, ಪ್ರಿಯಾಂಕ್ ಅವ್ರ ಮನೇಲಿ ಮದುವೆ ಮಾಡಿ ಲವ್ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದನ್ನು ರಾಣಾ ಅವರು ಫಾದರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ನಾನು ಅವ್ರು ಹೇಗೆ ಎನಾಕ್ಟ್ ಮಾಡ್ತಾರೆ ಅಂತ. ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಫಿಲ್ಮಿ ಪ್ಯಾಕ್ ಕರ್ನಾಟಕ. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಇದೇ ಸೆಪ್ಟೆಂಬರ್ 5ನೇ ತಾರೀಕಿಗೆ ಏಳುಮಲೆ ಸಿನಿಮಾ ರಿಲೀಸ್ ಆಗ್ತಿದೆ. ನನ್ನ ಜೊತೆಗೆ ಮುದ್ದಾದ ಜೋಡಿ ಕೂತ್ಕೊಂಡಿದೆ, ಬನ್ನಿ ಮಾತಾಡ್ತೀನಿ. ಹಾಯ್ ರಾಣಾ ಸರ್, ನಮಸ್ಕಾರ. ಇದು 2ನೇ ಟೈಮ್ ಭೇಟಿ ಆಗ್ತದೆ ನಿಮ್ಮ ಜೊತೆ. ನಮಸ್ತೆ. ಹೌದು, ಫಸ್ಟ್ ಟೈಮ್. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಿಮ್ಮ ಆಶೀರ್ವಾದ. ಅಯ್ಯೋ. ಓಕೆ ರಾಣಾ ಸರ್, ಕಮಿಂಗ್ ಟು ಸಿನಿಮಾ, ಈ ಸಿನಿಮಾ ಏಳುಮಲೆ ಅಂದಾಗ ಫಸ್ಟ್ ಸ್ಕ್ರಿಪ್ಟ್ ಒಪ್ಕೊಂಡಾಗ, ಅಂದರೆ ಸುಮಾರು ಸಿನಿಮಾಗಳು, ಒಂದು ಸಿನಿಮಾ ಮಾಡಿ ಸೆಕೆಂಡ್ ಸಿನಿಮಾ, ಈ ಏಳುಮಲೆ ಸ್ಕ್ರಿಪ್ಟ್ ಒಪ್ಕೋಬೇಕಾದ್ರೆ ಫಸ್ಟ್ ಪಾಯಿಂಟ್ ಏನು? ಅಂದರೆ ಈ ಸ್ಕ್ರಿಪ್ಟು ಕೇಳಿದ್ವಾಗಲೇ ನನಗೆ ಫಸ್ಟ್ ಆಫ್ ಆಲ್ ತುಂಬ ಕನೆಕ್ಟ್ ಆಯಿತು. ಅಂದರೆ ನಾನು ತುಂಬ ಸ್ಕ್ರಿಪ್ಟ್ಗಳು ಕೇಳ್ತಾ ಇದ್ದೆ, ಆಲ್ಮೋಸ್ಟ್ 1.5 ವರ್ಷ 2 ವರ್ಷ ಕೇಳ್ತಾನೆ ಇದ್ದೆ. ಬಟ್ ಎಲ್ಲ ಒಂದು ಕಮರ್ಷಿಯಲ್ ಜಾನರು ಅಂಥದ್ದೇ ಎಲ್ಲ ಬರೋದು ಸ್ಕ್ರಿಪ್ಟು. ಬಟ್ ನನಗೆ ಬೇಸಿಕ್ಲಿ ಒಂದು ನರೇಷನ್ ಕೇಳಿದ್ವಾಗ ಅದು ಒಂದು ಸಿನಿಮಾ ಥರನೇ ನೋಡೋದು. ನಾನು ಆ್ಯಸ್ ಅನ್ ಆಡಿಯನ್ಸ್ ಕೂತ್ಕೊಂಡು ಆ ಫುಲ್ ಸಿನಿಮಾ, ಒಂದು ನರೇಷನ್ನು, ಒಂದು ಸಿನಿಮಾ ಫಸ್ಟಿಂದ ಲಾಸ್ಟ್ವರೆಗೂ ಅದು ನನ್ನ ಮೈಂಡಲ್ಲಿ ನಾನು ಹಂಗೆ ನೋಡ್ತಾ ಇರ್ತೀನಿ. ಸೊ ನನಗೆ ಮೇನ್ ಆ್ಯಜೆಂಡಾ ಇರೋದು ಅದು ಎಲ್ಲೂ ಬೋರ್ ಆಗಬಾರ್ದು, ಒಂದು ಎಂಟರ್ಟೈನಿಂಗ್ ಆಗಿರಬೇಕು ಅಂತಲೇ ಇರೋದು. ಅಂದರೆ ಅಟ್ ದಿ ಎಂಡ್ ಆಫ್ ದ ಡೇ ಆಡಿಯನ್ಸ್ ಬರೋದು ಎಂಟರ್ಟೈನ್ಮೆಂಟ್ಗೆ, ಅದು ಯಾವುದಾದ್ರೂ ಜಾನರ್ ಇರಲಿ. ಸೊ ನಾನು ಜಾನರು ಅದು ಇದು ನೋಡಲ್ಲ. ಸೊ ಈ ಒಂದು ವಿಷಯದಲ್ಲಿ ಯಾವಾಗ ಪುನೀತ್ ಸರ್ ಬಂದರು ಈ ಕತೆ ಹೇಳೋಕ್ಕೆ, ಐ ಥಿಂಕ್ ಅವರು ಆ ನರೇಷನ್ ಕೊಟ್ಟಿದ್ದು ಸ್ಪೀಡ್ ಆಗಿರಲಿ, ಆ ಫಾಸ್ಟ್ ಪೇಸ್ಟ್ ಆಗಿತ್ತು ಈ ಸಿನಿಮಾ ಕಂಪ್ಲೀಟ್. ಅದಕ್ಕೆ ರೊಮ್ಯಾಂಟಿಕ್ ಥ್ರಿಲ್ಲರ್ ಜಾನರಿಗೆ ಬರೋದು ನಮಗೆ, ಯಾಕಂದರೆ ಒನ್ ನೈಟಲ್ಲಿ ನಡೆಯೋ ಕತೆ ಇದು. ಸೊ ಅದು 2004 ಬ್ಯಾಕ್ ಡ್ರಾಪಲ್ಲಿ ನಡೆಯೋ ಕತೆ, ಒಂದು ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡು ನಡೆಯೋ ಕತೆ. ಸೊ ಬೇಸಿಕ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ಇರೋದು, ಅದು ಬೇಸಿಕ್ಲಿ ಕೋರ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದು ಬಿಟ್ಟರೆ ಒಂದು ಲವ್ ಸ್ಟೋರಿ. ಸೊ ಈ ಒಂದು ಹರೀಶ ಮತ್ತು ರೇವತಿ ಯಾರಿದ್ದಾರೆ, ಇವರಿಬ್ಬರದ್ದು ಪಾತ್ರಗಳು ಆ ಒಂದು ಇನ್ಸಿಡೆಂಟಲ್ಲಿ ಸಿಕ್ಕಾಕೊಂಡು ಅಥವಾ ಅದರಿಂದ ಎಫೆಕ್ಟ್ ಆಗಿ ಹೇಗೆ ಈ ಲವ್ ಸ್ಟೋರಿ ಇವರಿಬ್ಬರದ್ದು ಜೀವನ ಹೇಗೆ ನಡೆಯುತ್ತೆ ಆ ಒಂದು ನೈಟಲ್ಲಿ ಅಂತ ನಡೆಯೋ ಕತೆ. ಸೊ ಆ ಥರ ನಾವು ಇವಾಗಲೇ ಹೇಳಿದ್ವಿ, ನಿಮ್ಗೆ ಅರ್ಥ ಆಗಿರುತ್ತೆ. ಅದು ಒಂದು ಸ್ಪೀಡಲ್ಲಿ ಹೋಗುತ್ತೆ ಒಂದು ನೈಟ್ ಕತೆ ಅಂದರೆ. ಸೊ ಅದೇ ರೀತಿ ನರೇಷನ್ನು ಇತ್ತು, ಒಂದು ನೈಟಲ್ಲಿ ಇವ್ರ ಜೀವನದಲ್ಲಿ ಏನಾಗುತ್ತೆ ಅಂತ. ಸೊ ಅದು ನನಗೆ ತುಂಬ ಒಂಥರ ಕಾಡೋಕ್ಕೆ ಶುರುವಾಯಿತು. ಸೂಪರ್, ಅದು ತುಂಬ ಇದು ಮಾಡಿದ್ರೆ ಪರ್ಫೆಕ್ಟಾಗಿರುತ್ತೆ ಅಂತ ನನಗನ್ಸಿದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಒಂದು ಈ ಥರ ಒಂದು ನಮ್ಮ ಮಣ್ಣಿನ ಕತೆ, ಆಮೇಲೆ ನಮ್ಮ ಮನೆ ಹುಡುಗ ಥರ ಒಂದು ಕ್ಯಾರೆಕ್ಟರ್ ನನಗೆ ಮಾಡೋದು ಮುಂಚೆಯಿಂದ ಇಷ್ಟ. ಬಟ್ ಅದೇ ನನಗೆ ಒಂದು ಫಿಲ್ಟರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಆ ಥರ ಇದ್ದರೆ ಚೆನ್ನಾಗಿರೋದು ಅಂತ ಇತ್ತು. ಸೊ ಇಲ್ಲಿ ಆ ಕ್ಯಾರೆಕ್ಟರು ಅದೇ ರೀತಿ ಇತ್ತು. ನಾನು ಒಂದು ಮೈಸೂರು ಭಾಗದಿಂದ ಒಂದು ಹುಡುಗ, ಒಂದು ಆ ಟೈಮಲ್ಲಿ 2004 ಒಂದು ಯೆಲ್ಲೋ ಬೋರ್ಡ್ ಕಾಲೇಜ್ ಓಡಿಸೋ ಡ್ರೈವರ್ ಕತೆ. ಸೊ ಅದು ನನಗೇನು ಅನಿಸ್ತು ಅಂದರೆ, ಓಕೆ ನಮ್ಮನೆ ಹುಡುಗ ಥರ ಎಲ್ರಿಗೂ ಒಂದು ಕನೆಕ್ಟ್ ಆಗುತ್ತೆ. ಆ ಕನೆಕ್ಟ್ ಆದ್ರೇ ಅಟ್ ದಿ ಎಂಡ್ ಆಫ್ ದ ಡೇ ಫಸ್ಟು ಒಂದು ಕ್ಯಾರೆಕ್ಟರ್ ಕನೆಕ್ಟ್ ಆಗಬೇಕು, ಆಮೇಲೆ ಅಲ್ಲಿ ನಡೆಯೋ ಘಟನೆ ಕನೆಕ್ಟ್ ಆಗಬೇಕು. ಹೇಳ್ದಂಗೆ ಅದು ಒಂದು ರಿಯಲ್ ಇನ್ಸಿಡೆಂಟ್ ಇರೋದ್ರಿಂದ ಅದು ಒಂದು ಕನೆಕ್ಟ್ ಆಗುತ್ತೆ ಅಂತ ಒಂದು ಭಾವನೆ ನನಗೆ. ಅಟ್ ದ ಸೇಮ್ ಟೈಮ್ ಆ ಒಂದು ಫುಲ್ ಕತೆ ಒಂದು ನೈಟಲ್ಲಿ ನಡೆಯೋದಂದರೆ ಅವ್ರ ಜೀವನದಲ್ಲಿ ಏನಾಗುತ್ತೆ ಅಂತ ತೋರಿಸ್ತಾ ಇದ್ದೀವಿ, ಅದು ಕನೆಕ್ಟ್ ಆಗುತ್ತೆ ಅಂತಲೇ ಅನಿಸ್ತು. ಸೊ ಈ ಒಂದು ಫಾಸ್ಟ್ ಪೇಸಲ್ಲಿ ಕನೆಕ್ಟಿಂಗ್ ಕತೆ ಹೇಳಿದ್ರೆ 100% ಎಲ್ಲೋ ಒಂದು ಕಡೆ ನನಗೆ ಹಿಂಗೆ ಈ ನರೇಷನ್ ತುಂಬ ಇಷ್ಟ ಆಯಿತು, ಒಂದು ಸಿನಿಮಾ ಥರ ನೋಡಿದಾಗ ಅದೇ ರೀತಿ ಎಲ್ಲ ಆಡಿಯನ್ಸ್ಗೂ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಐ ಥಾಟ್ ಕರೆಕ್ಟ್ ಇದು ಅಂತ. ಆಮೇಲೆ ತರುಣ್ ಸರ್ ಕಡೆಯಿಂದ ಬಂದಿದ್ದ ಕತೆ ಅಂದರೆ, ಒಂದು ಸಿನಿಮಾ ನೋಡೋಕೆ ಹೋಗಿದ್ದಾಗ ನಾವು ಬ್ಲ್ಯಾಂಕ್ ಆಗಿ ಹೋಗಿ ನೋಡ್ತೀವಿ. ಬಟ್ ಅದೇ ಒಂದು ಸೂಪರ್ ಸ್ಟಾರ್ ಒಂದು ಸುದೀಪ್ ಸರ್ ಸಿನಿಮಾ ನೋಡೋಕೆ ಹೋದರೆ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಹೋಗ್ತೀವಿ. ಅದೇ ರೀತಿ ಯೂಶ್ವಲಿ ನರೇಷನ್ಸ್ ನಾನು ಬ್ಲ್ಯಾಂಕ್ ಆಗೇ ಹೋಗ್ತಾ ಇದ್ದೆ. ಇದು ತರುಣ್ ಸರ್ ಕಳಿಸಿರೋ ಸ್ಕ್ರಿಪ್ಟು, ಓಕೆ ಮಾಡಿರೋ ಸ್ಕ್ರಿಪ್ಟ್ ಅಂದರೆ ನಾನು ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಹೋದೆ ನರೇಷನ್ಗೆ. ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಯ್ತು ನಂದು. ಸೊ ಅಲ್ಲಿ ಐ ವಾಸ್ ಲೈಕ್ ಸೂಪರ್, ಇದು ಪಕ್ಕಾ, ಇದು ನನಗೆ ಕರೆಕ್ಟಾಗಿರುತ್ತೆ, 2ನೇ ಸ್ಟೆಪ್ಪು 2ನೇ ಹೆಜ್ಜೆ ಅಂತ ಹೇಳ್ಬಿಟ್ಟು ಈ ಒಂದು ಡಿಸಿಷನ್ ತಗೊಂಡೆ. ಪ್ರಿಯಾಂಕ ಅವರೇ, ಮೈಸೂರು ಹುಡುಗಿ ನೀವು, ಅಂದರೆ ಮಹಾನಟಿ ಅನ್ನೋದು ಒಂದು ಟ್ಯಾಗ್ಲೈನ್ ಇತ್ತು. ಏಳುಮಲೆ ಬಂದಾಗ ಆಸ್ ಅನ್ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆದಾಗ ಫಸ್ಟ್ ಥಾಟ್ ಏನು ಬಂತು ನಿಮ್ಮ ಮೈಂಡಲ್ಲಿ? ಫಸ್ಟ್ ಥಾಟ್ ಅಂದರೆ 3rd ಸ್ಟ್ಯಾಂಡರ್ಡ್ ಕ್ವಶನ್ ಇದು. ಮಹಾನಟಿ ಅನ್ನೋದು ಒಂದು ಕಾಂಪಿಟೇಷನ್ ಆಗಿತ್ತು. ಅದಕ್ಕೆ ಎಷ್ಟು ಕೊಡಬೇಕಾಗಿತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ವಿ ಕೊಡೋದಕ್ಕೆ, ನಮ್ಮ ಕೈಲಿ ಎಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೋ ಅಷ್ಟು. ಏಳುಮಲೆ ಅಂದ ತಕ್ಷಣ ಬಂದಿದ್ದು ರೆಸ್ಪಾನ್ಸಿಬಿಲಿಟಿ. ಈ ಸಿನಿಮಾನ ಅಷ್ಟು
ಈಗ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ನಾವು ಇದನ್ನು ಈಸಿಯಾಗಿ ತೊಗೊಳಕ್ಕಾಗಲ್ಲ. ಅಂದರೆ ನಾವು ಸೆಲೆಕ್ಟ್ ಆಗಿದ್ದೀವಿ, ಏನೋ ನಮಗೂ ಒಂದು ರೋಲ್ ಕೊಟ್ಟಿದ್ದಾರೆ ಮಾಡೋಣ, ಈ ಥರ ಇಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ. ಅದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ. ಆ್ಯಂಡ್ ಈ ಕ್ಯಾರೆಕ್ಟರ್ನ ನಾವು ಎಷ್ಟು ಜನಕ್ಕೆ ಅವರ ಹಾರ್ಟ್ ಟಚ್ ಮಾಡಬೇಕು ಅನ್ನೋದು ಫಸ್ಟ್ ಬರುತ್ತೆ ತಲೆಗೆ. ಆ್ಯಂಡ್ ಈ ಒಂದು ಕ್ಯಾರೆಕ್ಟರ್ ಪ್ರತಿಯೊಬ್ಬರು ತಲೆಯಲ್ಲೂ ಕೂತ್ಕೊಳ್ಬೇಕು, ಅದು ಹೇಗಿತ್ತಲ್ವ ಆ ಕ್ಯಾರೆಕ್ಟರ್, ಇಷ್ಟನ್ನೆಲ್ಲ ಅವ್ರಿಗೆ ತೋರಿಸ್ಬೇಕು ಅಂದರೆ ಅದಕ್ಕೆ ತುಂಬ ವರ್ಕ್ ಮಾಡಬೇಕಾಗತ್ತೆ. ಫಸ್ಟು ಬಂದಿದೆ ರೆಸ್ಪಾನ್ಸಿಬಿಲಿಟಿ. ಓಕೆ, ಆ ಪಾತ್ರ ಮಾಡೋ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಆ ತಮಿಳ್ ಹುಡುಗಿ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನಾಮ ಇಟ್ಕೊಳ್ಳೋದು, ಆ ಡ್ರೆಸ್ ಹಾಕೊಳ್ಳೋದು, ಅದಕ್ಕೆಲ್ಲ ಎಷ್ಟು ಪ್ಲ್ಯಾನ್ ಮಾಡಿದ್ರಿ ಅಥವಾ ವರ್ಕೌಟ್ ಮಾಡಿದ್ರಿ? ಅದು ತಮಿಳ್ನಾಡು ಅಂದ ತಕ್ಷಣ ಅದೊಂದು ಆ ಲುಕ್ ಬಂದ್ಬಿಡುತ್ತೆ. ಅದಕ್ಕೆ ವರ್ಕ್ ಅಂತ ಅಂದರೆ ಅವರನ್ನು ನೋಡೇ ನಾವು ವರ್ಕ್ ಮಾಡಿರೋದಿರ್ಬೋದು. ಆ್ಯಂಡ್ ಸಿನಿಮಾದಲ್ಲಿ ಹೇಳಬೇಕಂದ್ರೆ ಆ ಲ್ಯಾಂಗ್ವೇಜ್, ಅದು ತಮಿಳ್ ಸ್ಲ್ಯಾಂಗ್ ಏನಿದೆ ಅದನ್ನು ಬರಬೇಕಾಗಿತ್ತು. ಆ್ಯಂಡ್ ಅವರು ಈಗ ನಾವು ಹೇಗಿದ್ದೀವಿ ರಿಯಲ್ ಲೈಫಲ್ಲಿ ಹಾಗಿರೋಕ್ಕಾಗಲ್ಲ. ಆ್ಯಂಡ್ ಅವರು ಒಂದು ತಮಿಳ್ನಾಡು ಅಂದರೆ ಅಲ್ಲೇ ಬೇರೆ ಥರ ಇರ್ತಾರೆ, ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಆ್ಯಂಡ್ ಅವ್ರು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡೋದಾಗಿರ್ಬೋದು. ಈಗ ಇವಾಗ ನೀವೇನೋ ಕೇಳಿದ್ರಿ ಅಂದರೆ ನಾನು ನಾರ್ಮಲಾಗಿ ಬಿಹೇವ್ ಮಾಡ್ತೀನಿ, ಹಾಯ್ ಓಕೆ. ಅದೇ ತಮಿಳ್ನಾಡವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿರುತ್ತಾ ಕರ್ನಾಟಕದವ್ರಿಗೆ? ಆ್ಯಂಡ್ ಅಲ್ಲೋಗೆ ನಾವು ಕಲಿಬೇಕು ಹೇಗಿರುತ್ತೆ ಆ್ಯಂಡ್ ಅದೆಲ್ಲ ವರ್ಕ್ ಮಾಡಿದ್ದೀವಿ. ತಮಿಳ್ನಾಡಿಗೆ ಹೋಗಿ ಅವ್ರ ಜೊತೆ ಸ್ವಲ್ಪ ದಿನ ಇದ್ದು ಆ್ಯಂಡ್ ವರ್ಕ್ ಮಾಡಿ, ಸೇಲಮಲ್ಲಿ ಹೇಗಿರುತ್ತೆ ಆ್ಯಂಡ್ ಪ್ರತಿಯೊಂದಕ್ಕೂ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅಲ್ಲಿನ ಫುಡ್ ಹೇಗಿರುತ್ತೆ, ಅವರು ಅದಕ್ಕೆ ಹೇಗೆ ಅಡ್ಜಸ್ಟ್ ಆಗಿದ್ದಾರೆ. ಸೊ ಇದೆಲ್ಲ ತಿಳ್ಕೊಂಡಾಗ ಒಂದು ಐಡಿಯಾ ಬರುತ್ತೆ, ಓಕೆ ತಮಿಳ್ನಾಡು ಹುಡುಗಿ ಅಂದರೆ ಈ ಥರ ಇರ್ತಾಳೆ ಅನ್ನೋದು. ಅದು ಒಂದು ನನ್ನ ಕ್ಯಾರೆಕ್ಟರ್ ಅಂತ ಬಂದಾಗ ಅದೊಂದು ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ಬೆಳೆದಿರೋವಂಥ ಹುಡುಗಿ ರೇವತಿ. ಸೊ ಆ ಒಂದು ಮನೆತನದಲ್ಲಿ ಹೇಗಿರ್ತಾಳೆ ಅನ್ನೋದನ್ನ ವರ್ಕ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಅಂತಲೇ ನಾವು ಒಂದು ಸ್ಟೋರಿನ ನಾವೇ ಕ್ರಿಯೇಟ್ ಮಾಡಿದ್ವಿ. ಈಗ ಈ ಸಿನಿಮಾದಲ್ಲಿ ಫ್ಲ್ಯಾಶ್ ಬ್ಯಾಕ್ ಅನ್ನೋದಿಲ್ಲ, ಬಟ್ ನಾವು ಕ್ರಿಯೇಟ್ ಮಾಡಿಕೊಂಡು ನಾವೊಂದು ಇಮ್ಯಾಜಿನೇಷನ್ ಇವಾಗ ಮಾಡ್ತಾ ಇದ್ದೀವಿ. ಈ ಕ್ಯಾರೆಕ್ಟರ್ ಅಂದರೆ ಅದಕ್ಕೊಂದು ಇಮ್ಯಾಜಿನೇಷನ್ ಇರಲೇಬೇಕು. ಅವ್ರ ಮುಂಚೆ ಪಾಸ್ಟ್ ಹೆಂಗಿತ್ತು ಅವ್ರದ್ದು, ಸೊ ಇದೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಬೇಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಸೊ ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡಿದ್ದೀವಿ. ರಾಣಾ ಸರ್, ನೀವು ಹೇಳ್ತಾ ಇದ್ರಿ ಈ ಕ್ಯಾರೆಕ್ಟರ್ ಏನಿದೆ ಮನೆ ಹುಡುಗನ ಪಾತ್ರ ಅಂತ. ಈ ಮನೆ ಹುಡುಗನ ಪಾತ್ರ ತಗೋಬೇಕಂದ್ರೆ ನಿಮ್ಗೆ ಏನೇನು ಚಾಲೆಂಜಸ್ ಇತ್ತು? ಚಾಲೆಂಜಸ್ಕಿನ್ನ ಐ ಥಿಂಕ್ ಇದು ಫಸ್ಟೇ ಪುನೀತ್ ರಂಗಸ್ವಾಮಿ ಅವ್ರು ನಮ್ಮ ಡೈರೆಕ್ಟರ್ ಆಗಿರಲಿ ಅಥವಾ ತರುಣ್ ಸರ್ ಆಗಿರಲಿ, ಅವ್ರಿಗೆ ಒಂದೇ ಒಂದು ರಿಕ್ವೈರ್ಮೆಂಟ್ ಇದ್ದಿದ್ದೇನೆಂದರೆ ಇದನ್ನ ನಾವು ಎಷ್ಟಾಗತ್ತಷ್ಟು ರಿಯಾಲಿಟಿಗೆ ಕನೆಕ್ಟೆಡ್ ಆಗಿಡೋಣ ಈ ಕಥೆನ ಅಂತ. ಸೊ ತುಂಬ ಅಂಡರ್ ಪ್ಲೇ ಮಾಡಿಬಿಟ್ಟು ಸಟಲ್ಲಾಗಿ ಹೋಗೋಣ, ಎಲ್ಲೂ ಒಂದು ಆಡಂಬರ, ಒಂದು ಎಕ್ಸ್ಟ್ರಾ, ಒಂದು ಹುಡುಗಿ ನೋಡಿದ ತಕ್ಷಣ ಡ್ಯಾನ್ಸು ಅಥವಾ ಸುಮ್ಮನೆ ಅನ್ನೆಸರಿ ಏನೋ ಒಂದು ಫೈಟು ಏನೂ ಇಡೋದು ಬೇಡ. ತುಂಬ ರಿಯಾಲಿಟಿಯಲ್ಲಿ ಹೋಗೋಣ, ಅಂದರೆ ಇವ್ರ ಜೀವನದಲ್ಲಿ ಆ ಒಂದು ನೈಟಲ್ಲಿ ಏನು ನಡೆಯುತ್ತೆ ಅದನ್ನ ಮಾತ್ರ ತೋರಿಸೋಣ ಅಂತ ಇದ್ದಿದ್ದು ಇವ್ರಿಗೆ. ಸೊ ಅದನ್ನು ನನಗೆ ಮೇನ್ ಇದ್ದಿದ್ದು, ಓಕೆ ಇದನ್ನ ಅಂಡರ್ ಪ್ಲೇ ಮಾಡಬೇಕಂತ ಗೊತ್ತಾಯಿತು. ಅದಕ್ಕಾಗಿ ಅವ್ರು ನಮ್ಮ ಇಬ್ಬರಿಗೂ ಇನ್ಫ್ಯಾಕ್ಟ್ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ, ಇದೇ ರೀತಿ ಬರಬೇಕು ಅಂತೆಲ್ಲ ಪ್ರಿಪೇರ್ ಆಗಿ ಹೋದ್ವಿ. ಬಟ್ ಆದರೂ ನನಗೆ ಯಾವಾಗಲೂ ಒಂದು ಡೌಟ್ ಅನ್ನೋದಿತ್ತು, ಯಾಕಂದರೆ ಅವ್ರು ಅಂಡರ್ ಪ್ಲೇ ಅಂತ ಹೇಳಿದರೆ ನಾನು ಸಟಲಾಗಿ ಮಾಡ್ತೀನಿ, ಓಕೆ ಎಷ್ಟಾಗುತ್ತೆ ಅಷ್ಟು ಅಂಡರ್ ಪ್ಲೇ ಮಾಡ್ತೀನಿ, ಓಕೆ, ಬಟ್ ಅದು ಫುಲ್ಫಿಲ್ ಆಗ್ತಿದೆಯಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು ನನಗೆ. ಸೊ ಎವ್ರಿ ಶೆಡ್ಯೂಲ್ ಆಗಿದ್ಮೇಲೆ ಒಂದು 4-5 ದಿನ ಶೂಟ್ ಮಾಡ್ಕೊಂಡ್ಬಂದ್ರೂ ನಾನು ಯಾವಾಗಲೂ ಪುನೀತ್ ಸರ್ಗೆ ಅಫ್ಕೋರ್ಸ್ ಅವ್ರು ಅಲ್ಲೇ ಓಕೆ ಮಾಡಿದರು ಆ ಟೇಕ್ನ, ಸೊ ಅಲ್ಲಿಗೆ ಬಿಟ್ಟಿದ್ದೆ ನಾನು. ಬಟ್ ತರುಣ್ ಸರ್ಗೆ ಅವ್ರು ಅಷ್ಟರಲ್ಲಿ ನೋಡಿರ್ತಾರೆ ಇಟ್ಟು ಅಂತ 1-2 ದಿನ ಆದಮೇಲೆ ಫೋನ್ ಮಾಡಿಬಿಟ್ಟು ಯಾವಾಗಲೂ ಅವ್ರಿಗೆ ಪಾಪ ತಲೆ ತಿಂತಾ ಇದ್ದೆ, ಸರ್ ಹೆಂಗೆ ಸರ್ ಬಂದಿದೆಯಾ ಕರೆಕ್ಟಾಗಿ, ಇದು ಓಕೆ ನಾನು ನಿಮ್ಗೆ ಅಂದ್ಕೊಂಡಿದ್ದಂಗೆ ಬರ್ತಾ ಇದೆಯಾ, ಹೇಳಿ ಏನಾದರೂ ಕರೆಕ್ಷನ್ ಇದ್ದರೆ ಅಂತ. ಬಟ್ ಈವನ್ ಅವ್ರಿಗೂ ಅದು ಫುಲ್ಫಿಲ್ ಆಗಿತ್ತು. ಸೊ ಐ ಥಿಂಕ್ ದಟ್ ವಾಸ್ ದ ಮೇನ್ ಥಿಂಗ್. ಬಟ್ ಅದು ಒಂದು ಚಾಲೆಂಜ್ ಅನ್ನೋದಕ್ಕಿಂತ ಐ ಥಿಂಕ್ ನಾವು ಆ್ಯಸ್ ಆ್ಯಕ್ಟರ್ಸ್ ಬರೋದೇ ಇಲ್ಲಿ ಈ ಥರ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋಕ್ಕೆ. ಸೊ ಚಾಲೆಂಜ್ ಅನ್ನೋದಕ್ಕಿಂತ ಅದನ್ನ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿ ತೊಗೊಂಡೆ. ಓಕೆ ಈ ಒಂದು ಪಾತ್ರನ ನನಗೆ ಪ್ಲೇ ಮಾಡೋಕ್ಕೆ ಈ ಥರ ಒಂದು ಅವಕಾಶ ಸಿಕ್ಕಿದೆ, ಇದನ್ನ ಫುಲ್ಫಿಲ್ ಮಾಡಬೇಕು ಅಂತಲೇ ಇದೆ, ಅಷ್ಟೇ ಇದ್ದಿದ್ದು ನನ್ನ ಮೈಂಡಲ್ಲಿ. ಅಂದರೆ ಯಾವಾಗ ಒಂದು ಆಡಿಯನ್ಸ್ ನೋಡ್ತಾರೆ ಅವರು ಅದನ್ನ ಕನೆಕ್ಟ್ ಆಗೋದಂದರೆ ಏನು, ಎಟ್ ದಿ ಎಂಡ್ ಆಫ್ ದ ಡೇ ಅವ್ರಿಗೆ ಅದನ್ನ ರಿಯಲ್ ಅನಿಸ್ಬೇಕು. ಅಂದರೆ ಎಲ್ಲೋ ಒಂದು ಕಡೆ ಏನೋ ಓಕೆ ಗುರು ಹಂಗೆ ಅದು ಬರಬಾರ್ದು ಅಂತ. ಸೊ ಆ ಒಂದು ಒಂದೇ ಇದ್ದಿದ್ದು ನನ್ನ ಮೈಂಡಲ್ಲಿ. ಅದು ಐ ಥಿಂಕ್ ತರುಣ್ ಸರ್ ಕಡೆಯಿಂದ ಆಗಿರಲಿ, ಇವಾಗ ನೀವು ಟೀಸರ್ ಎಲ್ಲ ನೋಡಿದ್ದೀರಾ, ಎಲ್ಲ ಕಡೆಯಿಂದ ಒಂದು ಕರೆಕ್ಟ್ ರೆಸ್ಪಾನ್ಸ್ ಬಂದಿದೆ ನಾವು ಅಂದ್ಕೊಂಡಿದ್ದಂಗೆ. ಸೊ ಐ ಥಿಂಕ್ ಎಲ್ಲ ಕರೆಕ್ಟಾಗಿ ಇವಾಗ ಸದ್ಯಕ್ಕೆ ಹೋಗಿದೆ. ಓಕೆ, ನಿಮ್ಮ ಇಬ್ಬರು ಲೈಫಲ್ಲಿ ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತಂದರೆ ಇವ್ರು ಮಹಾನಟಿ ಮಾಡಿದ್ದು ನಿಮ್ಮ ಮದುವೆ ಆಗಿದೆ. ಅದೊಂದು ಹೇಗೆ ಅನ್ಸುತ್ತೆ ಮದುವೆ ಆದಮೇಲೆ ಈ ಥರ ಎಲ್ಲರೂ ಆಗ್ತಾರ್ರಿ, ಅದೊಂದು ಲೈಫ್ ಚೇಂಜಿಂಗ್ ಮೂಮೆಂಟಾ?
ಯಾಕೆ ಅನ್ಸಲ್ವಾ ಕೆಲವೊಂದ್ಸತಿ ಈಗ ಮಹಾನಟಿ ಒಬ್ಬರೇ ಆಗಿರೋದು, ಹಾಂ ಎಲ್ಲರೂ ಆಗವ್ರ? ಹೌದು ಸರ್, ಅದಂತೂ ನನ್ನ ಲೈಫಲ್ಲಿ ಒಂದು ಪವಾಡ ಅಂತಲೇ ಹೇಳ್ಬೋದು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಹಾನಟಿ ಅನ್ನೋದು. ಒಂದು ಯಾವುದೋ ಒಂದು ಸಣ್ಣ ರೋಲ್ ಹೇಗೆ ಸಿಕ್ಕಿದ್ರೆ ಸೆಲೆಕ್ಟ್ ಆದ್ರಿ, ಹೇಗೆ ಆಯ್ಕೆ ಆಯ್ತ್ರಿ? ಮೈಸೂರಲ್ಲಿ ಸರ್ ಈ ಥರ ಆ್ಯಡ್ ಎಲ್ಲ ನೋಡ್ತಾ ಇದ್ವಿ. ಸೊ ಹಿಂಗೆ ಝಿಯಲ್ಲಿ ಮಹಾನಟಿ ಅನ್ನೋದು ಒಂದು ಬರ್ತಾ ಇದೆ. ಗೊತ್ತಿಲ್ಲ ಮಹಾನಟಿ ಅಂದರೆ ಸೀರಿಯಲ್ಲ ರಿಯಾಲಿಟಿ ಶೋನ ಏನೂ ಗೊತ್ತಿಲ್ಲ. ಯಾವುದೋ ಒಂದು ಟ್ರೈ ಮಾಡೋಣ ಅಂದರೆ ಪ್ರತಿಯೊಂದು ಟ್ರೈ ಮಾಡ್ತಾ ಇದ್ದೀನಿ, ಇದು ಒಂದು ಟ್ರೈ ಇರಲಿ ಅಂತ ಎಕ್ಸ್ಪೆಕ್ಟೇ ಮಾಡದೆ ಹೋಗಿ ಸೆಲೆಕ್ಟ್ ಆಗಿದ್ದು. ಅದನ್ನ ಹೋಗಿ ಆಡಿಷನ್ ಕೊಟ್ಟಿದ್ದು. ಅದು ನೋಡಿದ್ರೆ ನಮ್ಮ ಮಹಾನಟಿ ವಿನ್ನರ್ ಆಗೋ ಅಲ್ಲಿವರೆಗೂ ಬರುತ್ತೆ ಅಂತ ನಾನು ಲೈಫಲ್ಲೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಮಹಾನಟಿಯಿಂದನೇ ಏಳುಮಲೆ. ಸರ್ ನಿಮ್ಮ ಲೈಫ್ ನಂದು ಅದೇ ಮದುವೆ, ಅದೇ ಲೈಫ್ ಚೇಂಜ್ ಅಂದರೆ ನಾನು ಅವ್ರನ್ನ ಆಲ್ರೆಡಿ ಹೇಳಿದ್ದೀನಿ, ನಾನು 7 ವರ್ಷದಿಂದ ನಂಗೆ ಅವ್ರು ಗೊತ್ತಿದ್ರು. ಸೊ ಅದು ಆಗಲೇಬೇಕಾಗಿದ್ದಿದ್ದು ವಿಷಯ. ನಾನು ಸುಮ್ಮನೆ ತಳ್ಕೊಂಬರ್ತಾ ಇದ್ದೆ ಯಾಕೆ ಇಷ್ಟು ಬೇಗ ಅಂತ. ಅದು ಎಲ್ಲ ಅಕ್ಕಪಕ್ಕ ಇರೋರು ಗೊತ್ತಲ್ಲ ಹೆಂಗೆ ಅಂತ, ಮದುವೆ ಅಂದರೆ ಯಾಕೆ ಗುರು ಇಷ್ಟು ಬೇಗ, ಆರಾಮಾಗಿರೋ, ನೀನಾದರೂ ಆರಾಮಾಗಿದೆಯಾ, ನಮ್ಮನ್ನು ನೋಡು ಅಂತಾರೆ. ಬಟ್ ಎಲ್ಲೋ ಒಂದು ಕಡೆ ಅಫ್ಕೋರ್ಸ್ ಅದು ಆಗಲೇಬೇಕಿತ್ತು. ಆ್ಯಂಡ್ ಚೆನ್ನಾಗಿ ಗೊತ್ತಿರೋರಾಗಿರೋದ್ರಿಂದ 7 ವರ್ಷದಿಂದ ಟ್ರಾವೆಲ್ ಆಗಿದ್ದೆ. ಸೊ ಐ ಥಿಂಕ್ ಕರೆಕ್ಟ್ ಟೈಮ್ ಅನಿಸ್ತು. ಸೊ ಆ ಸ್ಟೆಪ್ ತೊಗೊಂಡೆ. ಆ್ಯಂಡ್ ದೆನ್ ಅಫ್ಕೋರ್ಸ್ ಐ ಥಿಂಕ್ ಲವ್ ಆಗಿರಲಿ, ಒಂದು ಮ್ಯಾರೇಜ್ ಅನ್ನೋದೇನಿದೆ ಅದಾಗಿರಲಿ, ಎಟ್ ದಿ ಎಂಡ್ ಆಫ್ ದ ಡೇ ಫ್ರೆಂಡ್ಶಿಪ್ಪೇ ಅದು. ಶುರು ಆಗೋದು ಫ್ರೆಂಡ್ಶಿಪ್ಪಿಂದ. ಆಮೇಲೆ ನಾವು ಎಷ್ಟು ಫ್ರೆಂಡ್ಸ್ ಆಗಿರ್ತೀವಿ ಆವಾಗಲೇ ಅಂಡರ್ಸ್ಟ್ಯಾಂಡಿಂಗು ಸೂಪರ್ ಆಗಿರುತ್ತೆ. ಆ್ಯಂಡ್ ಬೇರೆ ರೀತಿ ಯಾವುದು ಪ್ರಾಬ್ಲಮ್ಗಳಿರಲ್ಲ. ಸೊ ಐ ಥಿಂಕ್ ನಾವು ಫಸ್ಟು ಫ್ರೆಂಡ್ಸ್ ಆಗಿ ಶುರು ಆಗಿ ಇವತ್ತೂ ಮದುವೆ ಆಗಿದೆ ಹೆಸರಿಗೆ, ಬಟ್ ಫ್ರೆಂಡ್ಸ್ ಆಗೇ ಇದ್ದೀವಿ. ಅದರಿಂದ ಐ ಥಿಂಕ್ ಅದು ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತ ನಾವು ಹೇಳ್ಬೋದು. ಬಟ್ ನನಗೆ ಆ ರೀತಿ ಏನು ಅನಿಸಿಲ್ಲ. ಅದು ಒಂದು ಕಂಫರ್ಟ್ ಫ್ಯಾಕ್ಟರ್ ಅನ್ನೋದಿದೆ, ಫ್ರೆಂಡ್ಶಿಪ್ಪಲ್ಲೇ ಹೋಗ್ತಾ ಇದೆ ಥರ. ಸೊ ಐ ಥಿಂಕ್ ಕ್ರೆಡಿಟ್ ಟು ಹರ್, ರಕ್ಷಿತಾ. ನನಗೆ ಈ ಥರ ಒಂದು ಕಂಫರ್ಟಬಲ್ ಎನ್ವೈರ್ನ್ಮೆಂಟ್ ಕೊಟ್ಟಿರೋದ್ರಿಂದ ಅವ್ರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ಇವನು ಹಿಂಗೆ, ಈ ಒಂದು ಟೈಮಿಂಗ್ ಇಲ್ಲ, ಏನೂ ಇಲ್ಲ ಅಂತ ಅವ್ರಿಗೆ ಅರ್ಥ ಆಗಿದೆ. ಪ್ರೆಷರ್ ಇಲ್ಲದೆ ನನಗೂ ಆರಾಮಾಗಿ ಬಿಟ್ಟಿದ್ದಾರೆ, ವಿಚ್ ಇಸ್ ಗುಡ್. ನನಗೆ ಒಂದು ಡೌಟ್ ಏನಂದರೆ, ಮನೇಲಿ ರಕ್ಷಿತ ಇಬ್ಬರಿದೆ, ಅಕ್ಕ ಒಂದು ಪ್ಲಸ್ ನಿಮ್ಮ ಫಿಯಾನ್ಸ್ ಹೆಂಡ್ತಿಯವರು. ಹೇಗೆ ಮನೇಲಿ ಅಂದರೆ ಒಬ್ರು ಕರೀತಾರೆ, ಹೇಗೆ ರೆಸ್ಪಾನ್ಸ್? ಇಲ್ಲ, ನಮ್ಮ ಅಕ್ಕಂದು ಆ್ಯಕ್ಚುಯಲ್ ಹೆಸರು ಬಂದು ಶ್ವೇತಾ. ಓಕೆ. ಸೊ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾಗ ಅವರು ಹೆಸರು ರಕ್ಷಿತಾ ಅಂತ ಅಮ್ಮ ಇಟ್ಟಿದ್ದು, ಪಾರ್ವತಮ್ಮ ಅವ್ರು ಇಟ್ಟಿದ್ದು ಹೆಸರು ರಕ್ಷಿತಾ ಅಂತ. ಸೊ ಹಂಗಿರುವಾಗ ನಾವೆಲ್ಲ ಶ್ವೇತಾ ಅಂತಾನೆ ಹೇಳಿ, ಇವತ್ತು ನಾನು ಶ್ವೇತಾ ಅಂತಾನೆ ಕರೀತೀವಿ. ಸೊ ನನಗೆ ಅದು ಡಿಫ್ರೆನ್ಸ್ ಬಂದಿಲ್ಲ ಅಷ್ಟೊಂದು. ಇವು ನಮ್ಮ ಹೆಂಡತಿಗೆ ರಕ್ಷಿತಾ ಅಂತೀನಿ, ಅಕ್ಕಂಗೆ ಶ್ವೇತಾ ಅಂತೀನಿ. ಸೊ ಅಲ್ಲಿಗಲ್ಲೇ ಬ್ಯಾಲೆನ್ಸ್ ಆಗೋದು. ಸೊ ಮನೆಯಲ್ಲಿ ನಿಮ್ದು ಒಂದು ಜವಾಬ್ದಾರಿ, ಪ್ರತಿಯೊಂದು ಸ್ಕ್ರಿಪ್ಟ್ ಹಾಕೋದು ಪ್ರೇಮ್ ಸರ್ಗೆ ಹೇಳೇ ಹೇಳ್ತೀರಿ, ಪ್ಲಸ್ ರಕ್ಷಿತಾ ಮ್ಯಾಮ್ಗೆ. ಈ ಸಿನಿಮಾ ಬಂದಾಗ, ಎಸ್ಪೆಷಲಿ ಏಳುಮಲೆ ಬಂದಾಗ, ಪ್ರೇಮ್ ಸರ್ ಹಾಗೂ ರಕ್ಷಿತಾ ಮ್ಯಾಮ್ ಏನು ಹೇಳಿದ್ರು ಮನೆಯಲ್ಲಿ? ನಾನು ಈ ಸ್ಕ್ರಿಪ್ಟ್ ಅವ್ರಿಗೆ ಹೇಳಲೇ ಇಲ್ಲ. ಏನು ಅಂದರೆ ಯೂಶ್ವಲಿ ನನಗೆ ಅವ್ರು ತುಂಬ ಜನ ಅವ್ರಿಗೆ ಅಪ್ರೋಚ್ ಮಾಡ್ತಾರೆ. ಆವಾಗ ನಾವೆಲ್ಲ ಒಂದೊಂದ್ಸಲಿ ತುಂಬ ಸಲ ರೀಡಿಂಗ್ಸ್ ಒಟ್ಟಿಗೆ ಕೂತ್ಕೊಳ್ತೀವಿ, ಅದು ಓಕೆ. ಬಟ್ ತುಂಬ ಸಲ ನನಗೆ ಬಂದಿರೋ ಸ್ಕ್ರಿಪ್ಟ್ಸೂ ನಾನು ತೊಗೊಂಡೋಗ್ಬಿಟ್ಟು ಇದು ಮಾಡಿದ್ದೀನಿ. ಬಟ್ ಇಲ್ಲಿ ಏನಾಯಿತು ಅಂದರೆ, ನನಗೆ ಪುನೀತ್ ಅವರು ಈ ನರೇಷನ್ ಕೊಟ್ಟಿದ್ದಾಗ ನನಗೆ ತುಂಬ ಇಷ್ಟ ಆಯಿತು. ನಾನು ಡೈರೆಕ್ಟಾಗಿ ತರುಣ್ ಸರ್ ಜೊತೆ ಟಚ್ಚಲ್ಲಿದ್ದೆ. ಆಮೇಲೆ ನಾನು ತರುಣ್ ಸರ್ ಟಚ್ ಆಗಿ ಆಮೇಲೆ ನಂದು ಇದು ಓಕೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಫೈನಲ್ ಆಗಿದ್ವಾಗ ನಾನು ಹೇಳಿದೆ, ಈ ಥರ ಮಾಡ್ತಾ ಇದ್ದೀನಿ. ಇಟ್ಸ್ ಅವ್ರಿಗೂ ಇಷ್ಟೇ ಗೊತ್ತು, ನಿಮ್ಗೇನು ಹೇಳ್ತಾ ಇದ್ದೀನಿ, ರೊಮ್ಯಾಂಟಿಕ್ ಥ್ರಿಲ್ಲರ್, ಒನ್ ನೈಟಲ್ಲಿ ನಡೆಯೋ ಕತೆ ಅಷ್ಟೇ ಗೊತ್ತು ಅವ್ರಿಗೆ. ಕತೆ ನನಗೆ ಈ ಕತೆ ಯಾವಾಗಲೂ ನಮಗೇನೋ ಒಂದು ತುಂಬ ಡೌಟ್ ಇದೆ ಅಥವಾ ಏನೋ ಒಂದು ಗೈಡೆನ್ಸ್ ಬೇಕು ಅಂತ ಹೇಳಿರುವಾಗ, ನಾವು ಆ ಥರ ಅನಿಸಿದ್ವಾಗ ನಾವು ಹೋಗ್ಬಿಟ್ಟು ಕೇಳ್ತೀವಿ. ಈ ಒಂದು ವಿಷಯದಲ್ಲಿ ನನಗೆ ಯಾವತ್ತೂ ಆ ಥರ ಡೌಟು ಬಂದಿಲ್ಲ, ಗೈಡೆನ್ಸು ಬೇಕು ಅಂತ ಅನಿಸಿಲ್ಲ. ಯಾಕಂದ್ರೆ ನಂಗೆ ತುಂಬ ಒಂದು ನಂಬಿಕೆ ಇತ್ತು ಈ ಸ್ಕ್ರಿಪ್ಟ್ ಮೇಲೆ. ಸೊ ಆ ಒಂದು ವಿಚಾರದಲ್ಲಿ ನಾನು ಯಾವತ್ತೂ ಹೋಗಿ ಮಾತಾಡಲಿಲ್ಲ. ನಂಗೆ ಇನ್ಫ್ಯಾಕ್ಟ್ ಅವ್ರು ನನ್ನ ಎಂಡ್ ಪ್ರಾಡಕ್ಟ್ ಏನಿದೆ ಅದನ್ನು ಫಸ್ಟ್ ಡೇ ನೋಡಿಬಿಟ್ಟು ನಮ್ಗೆ ಹೆಂಗೆ ಬಂದಿದೆ ಅಂತ ಹೇಳಬೇಕು ಅಂತ ಆ ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಕತೆ ವೈಸ್ ಯಾವತ್ತೂ ನಾನು ಹೇಳೋಕ್ಕೆ ಹೋಗಿಲ್ಲ. ಈ ಒಂದು ಕತೆ ಒಪ್ಕೊಂಡಾಗ, ಪ್ಲಸ್ ಈ ಟೀಸರ್ ಬಿಟ್ಟಾಗ ಪ್ರಿಯಾಂಕ ಅವರೇ, ನೀವು ಯಾರಿಗೆ ತೋರಿಸಿದ್ರು, ಪ್ಲಸ್ ನಿಮಗೆ ಅಪ್ರಿಸಿಯೇಷನ್ ಯಾರ ಕಡೆ ಚೆನ್ನಾಗಿ ಬಂದಿತ್ತು? ಯಾರಿಗೆ ತೋರಿಸಿದ್ದೆ ಅಂತ? ಈ ಟೀಸರ್ ಆಗಲಿ, ಈ ವರ್ಕ್ ಆಗಲಿ, ಸಿನಿಮಾದ ಏಳುಮಲೆ ಸಿನಿಮಾ ಯಾರಿಗೆ ತೋರಿಸಿದ್ರಿ? ಒಳ್ಳೆ ಅಪ್ರಿಸಿಯೇಷನ್ ಯಾರ ಕಡೆಯಿಂದ ಬಂದಿತ್ತು? ಅಮ್ಮನೇ ಫಸ್ಟ್. ಅವರಿಗೆ ಈ ಟೀಸರ್ ತೋರಿಸಿದಾಗ ಅವರು ಬಂದು ಸೆಟ್ಟಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಅವ್ರು ಜಾಸ್ತಿ ವರ್ಕ್ ನೋಡ್ತಿರ್ಲಿಲ್ಲ, ಯಾವ ಥರ ಸ್ಟೋರಿ ಇದೆ ಆ್ಯಂಡ್ ಕತೆ ಗೊತ್ತಿದ್ರು ಲೈಕ್ ಯಾವ ಥರ ಬರುತ್ತೆ ವಿಷುವಲ್ ಅನ್ನೋದು ಗೊತ್ತಿರಲಿಲ್ಲ. ಇದು ನೋಡಿದಾಗ ಕಂಪ್ಲೀಟಾಗಿ ತುಂಬ
ಇಲ್ಲಿ ನಾನು ಹೇಗೆ ಇಲ್ಲಿ ಇದೀನೋ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಆ್ಯಂಡ್ ತಮಿಳ್ನಾಡಲ್ಲಿ ಹೇಗೆ ಒಂದು ಹುಡುಗಿ ಹೇಗಿರ್ತಾರೆ ಅದೇ ಥರ ಕಾಣಿಸ್ತಾ ಇದೆಯಾ, ತುಂಬ ಚೆನ್ನಾಗಿದೆ, ಒಳ್ಳೇದಾಗಲಿ ಅಂತ ಹೇಳಿದರು ಅಮ್ಮ. ಜಾಸ್ತಿ ಟೀಸರ್ ಆಗಲಿ ಸಾಂಗ್ ಆಗಲಿ ತುಂಬ ಬೂಮ್ ಆಗಿದೆ. ಯಾವಾಗ ಸಾಂಗ್ ಕೂಡ ಚೆನ್ನಾಗಿದೆ. ಆ ಸಾಂಗ್ ಕೇಳಿದಾಗ ನಿಮ್ಮ ಫಸ್ಟ್ ಮೆಲೋಡಿ ಯಾವ ಸಾಂಗ್ ನೆನಪಾಗುತ್ತೆ? ಆ ಸಾಂಗ್ ಕೇಳಿದಾಗ ಬೇರೆ ಯಾವ ಸಾಂಗ್ ನೆನಪಾಗುತ್ತಾ? ಆ ಸಾಂಗ್ ರಿಸೆಂಬ್ಲೆನ್ಸ್ ಇದೆಯಾ ಬೇರೆ ಸಾಂಗ್ಗೆ, ಅದಕ್ಕೆ ಕೇಳ್ತಾ ಇಲ್ಲ, ಇದ್ದೀವಿ ನೀವು? ರಿಸೆಂಬ್ಲೆನ್ಸ್ ಇಲ್ಲ. ಆ ಥರ ಮೆಲೋಡಿ ಸಾಂಗ್ ಕೇಳಿದಾಗ ಯಾವ ಸಾಂಗ್ ನೆನಪಾಗುತ್ತೆ ನಿಮಗೆ? ಅದು ಲವ್ ಸಾಂಗ್ ಇರೋದ್ರಿಂದ ಮೇ ಬಿ ಇವಾಗ ಕನೆಕ್ಟ್ ಮಾಡಿದ್ರೆ ಬೇರೆ ಲವ್ ಸಾಂಗೇ ಜ್ಞಾಪಕಕ್ಕೆ ಬರ್ಬೋದು. ಸೊ ಬೇರೆ ಲವ್ ಸಾಂಗ್ ಆ ಸಾಂಗ್ ನೋಡಬೇಡ ತಿರುಗಿ ಲವ್ ಸಾಂಗ್ ಅಂದ್ರೆ ಎಲ್ಲ ಲವ್ ಸಾಂಗ್, ಬಟ್ ನನಗೆ ಲವ್ ಸಾಂಗ್ ಅಂದಿದ ತಕ್ಷಣ ಎಲ್ಲ ಮುಂಗಾರು ಮಳೆಗಳ ಸಾಂಗ್ಗಳು ಅಲ್ಲಿ ಎಲ್ಲ ಹಿಟ್ಸು. ಬಟ್ ಆ್ಯಕ್ಚುಲಿ ನಮ್ಮ ಸಾಂಗ್ ಕೇಳಿದಾಗ ನಾನು ಆ ರೀತಿ ಯಾವತ್ತೂ ಇವತ್ತವರೆಗೆ ಕನೆಕ್ಟ್ ಮಾಡಿಲ್ಲ. ನಾವು ಬರೀ ನಮ್ಮ ಸಾಂಗೇ ಹೇಳ್ಕೊಂಡು ಹಾಡ್ಕೊಂಡು ಓಡಾಡ್ತಾ ಇದ್ದೀವಿ ಅಂತ. ಫಸ್ಟ್ ಸಿನಿಮಾ ಗೆಲ್ಲಬೇಕಂತಂದ್ರೆ ಇನ್ವಿಟೇಷನ್ ಅಂದರೆ ಸಾಂಗ್ಗಳೇ. ಅದು ಸಿಕ್ಕಾಪಟ್ಟೆ ಬೂಮ್ ಆಗಿದೆ ಸಾಂಗ್ಗಳು. ಆ ರೆಸ್ಪಾನ್ಸಿಗೆ ಏನಂತ ಹೇಳ್ತೀರಾ? ಆರ್ಗ್ಯಾನಿಕ್ ವ್ಯೂಸ್ ಎಲ್ಲ? ಎಸ್, ಇಲ್ಲ ಅಂದರೆ ಅಫ್ಕೋರ್ಸ್ ಇಮಾನ್ ಸರ್ ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಇದ್ರದ್ದು. ನನಗೆ ನಾವೆಲ್ಲ ಸಿನಿಮಾ ಇಷ್ಟಪಟ್ಟು ಬಂದಿರೋದು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ತೀವಿ. ಸೊ ಅದರಲ್ಲಿ ತಮಿಳ್ ಸಿನಿಮಾನು ತುಂಬ ನೋಡ್ತೀವಿ. ಅದರಲ್ಲಿ ಇಮಾನ್ ಸರ್ದು ಸಾಂಗ್ಗಳು ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ನೋಡಿದ್ದೀವಿ. ಯಾಕಂದರೆ ಅವ್ರು ರಜನಿ ಸರಿಂದ ಹಿಡಿದು ಎಲ್ಲ ಆ್ಯಕ್ಟರ್ಸ್ಗೂ ಮಾಡಿದ್ದಾರೆ. ಸೊ ಯಾವಾಗ ನನಗೆ ಗೊತ್ತಾಯಿತು ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾಗೆ ಇಮಾನ್ ಸರ್ ಮಾಡ್ತಾರೋ ಅಂದರೆ ಅದೇ ನನಗೆ ಒಂಥರ ಓವರ್ ಖುಷಿ ಆಗೋಯ್ತು. ಏನಪ್ಪ ನಮ್ಮ ಸಿನಿಮಾಗೆ ಇವರು ನಾವು ಆ್ಯಕ್ಟ್ ಮಾಡಿದ್ದಕ್ಕೆ ಯಾರು ಮಾಡ್ತಾರೆ, ನಮಗೋಸ್ಕರ ಸಾಂಗ್ ಮಾಡ್ತಾರೆ ಅನ್ನೋದು ಅದೇ ಒಂದು ಖುಷಿ. ಆಮೇಲೆ ಅವರು ನಮ್ಮ ಕನ್ನಡದಲ್ಲೂ ಮಾಡಿದರೆ ಅವರು ಐ ಥಿಂಕ್ ಬರೀ ಕೋಟಿಗೊಬ್ಬ ಮತ್ತು ನಟ ಸಾರ್ವಭೌಮ, ಅದು ಬರೀ ಅಪ್ಪು ಸರು ಮತ್ತು ಸುದೀಪ್ ಸರು, ಇವು ಅಂದರೆ ಬರೀ ಸೂಪರ್ ಸ್ಟಾರ್ಗಳಿಗೆ ಮಾತ್ರ. ಅಂದರೆ ನಾವೆಲ್ಲ ಹೊಸೊಬ್ರು ನಮಗೆ ಬಂದು ಮಾಡಿದ್ರಂದರೆ ನನಗೆ ಅದೇ ಅಪ್ಪ ಇಮಾನ್ ಸರ್ ವಾಪಸ್ ಬರ್ತವ್ರೆ ಕನ್ನಡಕ್ಕೆ, ಅದು ನಮ್ಮ ಸಿನಿಮಾಗೆ ಅನ್ನೋ ಅದೇ ಒಂದು ಖುಷಿ. ಮೊದಲನೇ 2 ಸಾಂಗು ಯಾವಾಗ ಮತ್ತು ಕಾಪಾಡೋ ದೇವ್ರೆ ಎರಡೂ ಐ ಥಿಂಕ್ ನಾಗಾರ್ಜುನ ಶರ್ಮಾ ಬರೆದಿರೋದು. ಅವ್ರದ್ದು ಐ ಥಿಂಕ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದರೆ ಅವರು ತುಂಬ ಸುಲಭವಾದ ಕನ್ನಡದಲ್ಲಿ, ಅಂದರೆ ನಮ್ಮ ಆಡು ಭಾಷೆ ಏನಿದೆ ಅದರಲ್ಲೇ ಬರೀತಾರೆ. ಸೊ ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಆರಾಮಾಗೆ. ಅಂದರೆ ಒಂದು ಸಾಂಗ್ ಕೇಳಿದ್ವಾಗ ಅದು ಆರಾಮಾಗಿ ಅವ್ರಿಗೆ ಹಾಡೋ ಥರ ಈಸಿ ಆಗಿಬಿಡುತ್ತೆ ಅವರಿಗೆ. ಅದು ಬಿಟ್ಟರೆ 3ನೇ ಸಾಂಗ್ ಇವಾಗ ಮೊನ್ನೆ ನಾವು ಬಿಟ್ಟಿದ್ದು ಆನುಮಲೆ ಜನಮಲೆ, ಆಫ್ಕೋರ್ಸ್ ಅದಂತೂ ಓವರ್. ಒಂದ್ಸತಿ ಸ್ಲೋಗನ್ ಆಡಬೇಕು ಹಂಗೋಸ್ಕರ. ಅದೊಂದು ಎಂತ ಹಾಡೋದು ಅಪ್ಪ, ಆ ಎನರ್ಜಿ, ಮೈ ಗಾಡ್. ಆಮೇಲೆ ಅದು ನಮ್ಮ ಡೈರೆಕ್ಟ್ರೇ ಬರ್ದಿರೋದು. ಸೊ ಅದು ಸಖತ್ತಾಗಿ ಬರ್ದಿದ್ದಾರೆ. ಆ್ಯಂಡ್ ಅದು ಎನರ್ಜಿನೇ ಹಂಗಿದೆ. ಅದು ಮಾದಪ್ಪನ ಮೇಲೆ ಒಂದು ಸಾಂಗ್ ಅಂದರೆ ಅಫ್ಕೋರ್ಸ್ ಆ್ಯಸ್ ಇಟ್ ಈಸ್ ಎನರ್ಜಿನೇ ಅದು. ಸೊ ಐ ಥಿಂಕ್ ಅದು ನನ್ನ ಫೇವ್ರೆಟ್ ಸಾಂಗ್ ಬೇರೆ ಈ ಸಿನಿಮಾದು. ಸೊ ಅದು ತುಂಬ ಚೆನ್ನಾಗಿ ಐ ಥಿಂಕ್ ಅದಕ್ಕೆ ರಿಸೀವ್ ಮಾಡಿದ್ದಾರೆ. ಸೊ ಜಸ್ಟ್ ಹ್ಯಾಪಿ ಈ ಥರ ಕರೆಕ್ಟಾಗಿ ಸಾಂಗ್ಸ್ ಚೆನ್ನಾಗಿ ರಿಸೀವ್ ಆಯ್ತಲ್ಲ. ನೀವು ಹೇಳ್ದಂಗೆ ಇನ್ವಿಟೇಷನ್ ಅದು ಸಿನಿಮಾಗೆ ಇವತ್ತು ಅದು ರಿಸೀವ್ ಆಗಿದೆ ಅಂದರೆ ಸಮ್ವೇರ್ ದಟ್ಸ್ ದ ಫಸ್ಟ್ ಪ್ಲಸ್ ಪಾಸಿಟಿವ್. ಓಕೆ ಪ್ರಿಯಾಂಕ, ನೀವು ಹೇಳೋದು ಸಾಂಗ್ ಬಗ್ಗೆ ಅದೇ ಇಮಾನ್ ಸರ್ ಕಂಪೋಸ್ ಮಾಡಿರೋದು ಮ್ಯೂಸಿಕ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದೇ ನಟ ಸಾರ್ವಭೌಮ ಆ್ಯಂಡ್ ಕೋಟಿಗೊಬ್ಬ ಅಂತ ಮಾಡಿದಾಗ ಅವರು ನಮ್ಮ ಸಿನಿಮಾಗೆ ಕಂಪೋಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಫಸ್ಟ್ ಥಿಂಗ್ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಫಸ್ಟು ಫ್ಯಾನ್ ಅಂದರೆ ಅದು ಮಂಗ್ಲಿ ಮ್ಯಾಮ್ಗೆ. ಅವರು ನಮ್ಮ ಸಿನಿಮಾಗೆ ಸಾಂಗ್ ಆಡಿರೋದು ನನಗೆ ತುಂಬ ಖುಷಿ ಆಯಿತು. ಅವ್ರದ್ದು ರಾಬರ್ಟಲ್ಲಿ ಕಣ್ಣು ಹೊಡಿಯಾಕ ಸಾಂಗ್ ಅಂದರೆ ನನ್ನ ಫೇವ್ರೆಟ್ಟು, ನಾನು ಕೇಳ್ತಾನೆ ಇರ್ತೀನಿ ಆ ಸಾಂಗ್. ಇದು ಅಷ್ಟೇ, ಆ ವಿಷುವಲ್ ತಕ್ಕ ಹಾಗೆ ಎಷ್ಟು ಟಚ್ ಆಗತ್ತೆ ಅಂದರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ಅದು ಎಷ್ಟು ಸ್ಟ್ರಗಲ್ ಇರುತ್ತೆ. ಅದು ಆ ಸಾಂಗ್ ಬರೋದೇ ನನ್ನ ಮೇಲೆ, ಆ ವಿಷುವಲ್ಸ್ ಏನಿರುತ್ತೆ ಆ ಥರ ಇದೆ ಒಂದಷ್ಟು. ಅದು ಕೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ, ಅದು ತುಂಬ ಟಚ್ ಆಯಿತು ಆ ಸಾಂಗ್. ಪುನೀತ್ ಸರ್ ಬಂದು ಕತೆ ಹೇಳಿದಾಗ ಈ ಏಳುಮಲೆದು ಈ ಅಂದರೆ ಕತೆ ಗೊತ್ತಾಗಿತ್ತು ತಮಿಳ್ನಾಡು ಮತ್ತು ಕರ್ನಾಟಕ. ಫಸ್ಟು ಏನಾರು ಒಂದು ಕಲಿಬೇಕಂದ್ರೆ ನಾನಂತೂ ಭಾಷೆ ಕಲಿತೀನಿ, ಇಲ್ಲಾಂದ್ರೆ ಅದ್ರದ್ದು ಭಾಷೆ ಕಲಿಬೇಕಂದ್ರೆ ಫಸ್ಟ್ ಕೆಟ್ಟ ಪದನೇ ಕಲಿಯೋದು ನಾವು, ಯಾರಿಗೂ ಬೈಬೇಕು. ಅದು ಹಾಗೆ ಸ್ವಲ್ಪ ಈ ಒಂದು ಹಾಗೆ ಸ್ವಲ್ಪ ಈ ಒಂದು ಅಂದರೆ ತಮಿಳು ಆಗಲಿ ಕನ್ನಡ ಆಗಲಿ ಮಿಕ್ಸ್ ಇರುತ್ತೆ. ಆಗಿನ ಅಂದರೆ ಚಾಮರಾಜನಗರದೆಲ್ಲ ಮಿಕ್ಸ್ ಇರುತ್ತೆ. ಏನೇನು ಕಲ್ತ್ರಿ? ಯಾವ್ಯಾವ ವರ್ಡ್ ಏನಾರು ಕಲ್ತ್ರ ಸ್ಪೆಷಲ್ ವರ್ಡ್? ಈ ನಾವು ಬೆಂಗಳೂರು ಮಾತಾಡೋದಕ್ಕೂ ಮಂಡ್ಯ ಮಾತಾಡೋದಕ್ಕೂ ಅಥವಾ ಚಾಮರಾಜನಗರ ಮಾತಾಡೋದಕ್ಕೆ ಏನೋ ಡಿಫ್ರೆನ್ಸ್ ಬಂತ? ತಮಿಳಲ್ಲಿ ಇದ್ದಿದ್ದು ನೀವು ತಮಿಳಲ್ಲಿ ಬೇಸಿಕ್ಲಿ ಅವ್ರೇನು ಕೇಳಿ ತಮಿಳಲ್ಲಿ ಕೆಟ್ಟ ಭಾಷೆ ಕಲ್ತಾರ ಅಂತ ಕೇಳ್ತಾರೆ. ಇಲ್ಲ ಸರ್, ಅದು ಕ್ಯಾರೆಕ್ಟರ್ಗೆ ಎಷ್ಟು ಬೇಕಿತ್ತು ಅಷ್ಟು ಕಲ್ತಿದ್ದೀನಿ. ಓಕೆ, ಅಷ್ಟೇ. ಹೌದಾ? ಅಷ್ಟೇನಾ? ಈ 3rd ಸ್ಟ್ಯಾಂಡರ್ಡ್ ಆನ್ಸರಾ? ಹಾಂ,
ಸರ್ ನಿಮ್ದು ಸರ್ ಅಂದರೆ ಅಲ್ಲಿದ್ದು ಆಡು ಭಾಷೆ ಏನಾರು ಇತ್ತು? ಇಲ್ಲ, ನಂದು ಅದೇ ಹೇಳಿದಲ್ಲ, ನಂದು ಮೈಸೂರು ಇರೋದ್ರಿಂದ ನಂದು ಅಂಥದ್ದು ಐ ಡೋಂಟ್ ಥಿಂಕ್ ಚಾಮರಾಜನಗರ ಸ್ಲ್ಯಾಂಗು ಅಷ್ಟು ಇರಲಿಲ್ಲ. ನಾರ್ಮಲ್ ನಮ್ಮದು ಮೈಸೂರು ಕನ್ನಡನೇ ಇತ್ತು. ಸೊ ಅದು ಕೆಟ್ಟ ಪದಗಳಿತ್ತು. ನಮ್ಗೆ ಆಲ್ರೆಡಿ ಗೊತ್ತಿಲ್ಲ, ಕಲಿಯೋದೇನು ಅಂತ. ಓಕೆ, ಕೆಲವೊಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಅಂತ ಮಾಡ್ಕೊಂಡ್ಬಂದಿದ್ದೀನಿ, ಸ್ವಲ್ಪ ಓಕೆ ಕೇಳ್ಬೋದಾ ಪ್ರಿಯಾಂಕಾ? ಕೇಳಿ. ಅಯ್ಯೋ ಮೇಡಮ್, ನಿಮ್ಮ ಫೇವ್ರೇಟ್ ಫುಡ್ಡು ಮೇಡಮ್? ಫುಡ್ ರೈಸ್ ಮತ್ತು ದಾಲ್. ರೈಸಲ್ಲಿ ಏನೇನು ಐಟಮ್ ಮಾಡ್ಬೋದು? ರೈಸಲ್ಲಿ ಏನೇನು ಐಟಮ್ ಮಾಡ್ಬೋದು? ಡಿಫ್ರೆಂಟ್ 5 ಟೈಪ್ಸ್ ಆಫ್ ಐಟಮ್ಸ್ ಹೇಳಿ. ಬಿರಿಯಾನಿ ಹ್ಞೂ, ಆ್ಯಂಡ್ ಉಪ್ಪಿಟ್ಟು. ಅದು ನೀವೇ ಮಾಡೋದಾ ಅಥವಾ ಮಾಡ್ಕೊಳ್ತೀನಿ? ಅಮ್ಮ ಮಾಡ್ತಾರೆ. ಉಪ್ಪಿಟ್ಟು ಮಾಡೋಕ್ಕಾಗಲ್ಲ. ರೈಸ್ ಉಪ್ಪಿಟ್ಟು ಚಿತ್ರಾನ್ನ, ಆಮೇಲೆ ಪುಳಿಯೋಗರೆ, ವಾಂಗಿ ಬಾತ್, ಆ್ಯಂಡ್ ಇದೊಂದು ಬಾತ್ಗಳೇ 5 ಹೇಳ್ಬೋದು ನೀವು. ವೆಜಿಟೇಬಲ್ ಬಾತ್. ಸರ್, ನೀವು ಫೇವ್ರೆಟ್ ಫುಡ್ಡು ಮತ್ತು ಏನೇನು ಮಾಡ್ತೀರಾ ನೀವೇ? ನಾನೇ ಮಾಡೋದು ಕಷ್ಟ ಇದೆ, ಬಟ್ ನನಗೂ ಬ್ಯಾಚುಲರ್ಸ್ ಆಗಿ ನಾವುಗಳು ಮಾಡ್ತೀವಿ ಸರ್. ಬಟ್ ನನಗೆ ಫೇವ್ರೆಟ್ ಗೋ ಟು ಫುಡ್ ಅಂದರೆ ರೈಸ್ ದಾಲ್ ರೀ. ನಾನು ತುಂಬ ಸಿಂಪಲ್ ನಾನು ತಿನ್ನೋದು ಇಷ್ಟಪಡ್ತೀನಿ. ಸೊ ರೈಸ್ ಆ್ಯಂಡ್ ದಾಲ್ ಫೇವ್ರೆಟ್ ಫುಡ್. ಓಕೆ ಸರ್, ನೀವೇನಾರ ಸೆಟ್ಟಿಂದ ಹೊರಗಡೆ ಬಂದು ಬೇಗ ಒಂದು ಏನಾರು ಐಟಮ್ ತಿನ್ಬೇಕಂತಂದ್ರೆ ಅದೇನು? ಸೆಟ್ಟಿಂದ ಹೊರಗಡೆ ಬಂದು, ಸೆಟ್ಟಿಂದ ಶೂಟ್ ಮುಗಿಸ್ಕೊಂಡು ಸೆಟ್ಟಿಂದ ಬೇಗ ಹೊರಗಡೆ ಬಂದು ತಿನ್ಬೇಕಂದ್ರೆ ಏನು? ಯೂಶಲಿ ಶೂಟಲ್ಲಿ ಸಿಗೋದಲ್ಲ ಊಟ. ಅಲ್ಲ, ಶೂಟ್ ಬೇಗ ಅದನ್ನೇ ತಿನ್ಬೇಕಂತ ಇದ್ರೆ ಡಯಟ್ ಪ್ಲಾನ್ ಮಾಡ್ಬೇಕಾದ್ರೆ ಬೇರೆ ಏನೋ ತಿನ್ನೋದು? ಜನರಲಿ ಡಯಟಲ್ಲಿ ತುಂಬ ಇದ್ದರೆ ನಾನು ಚಿಕನ್ನೇ ತಿನ್ನಬೇಕು ಮೇನ್ಲಿ. ಚಿಕನ್ ಬಿಟ್ಟರೆ ಒಂಚೂರು ವೆಜಿಟೇಬಲ್ಸು, ಅದೇ ತರಕಾರಿಗಳು ಜೊತೆ ಒಂಚೂರು ಚಿಕನ್, ಅದು ಡ್ರೈ ಚಿಕನ್, ಆ ಥರ ಅಷ್ಟೇ. ಅದು ಓಟ್ಸು ಸರ್. ಓಟ್ಸು? ಓಟ್ಸಿಗೆ ಬಂದ್ಬಿಟ್ಟಿದೆ ಈಗ. ಹ್ಞೂ ಸರ್, ಅದು ಸೆಟ್ಟಲ್ಲೆಲ್ಲ ಅದು ಮಾಡ್ಕೊಡಲ್ಲ. ಅದೇ ಮನೆಗೆ ಬಂದ ತಕ್ಷಣ ಇವತ್ತಿಂದಾದರೂ ಡಯಟ್ ಫಾಲೋ ಮಾಡೋಣ ಅಂತ ಫಸ್ಟು ಓಟ್ಸ್ ಮಾಡ್ಕೋತೀನಿ. ಓಕೆ ರಾಣಾ ಸರ್, ನೀವೇನ ಫ್ಯೂಚರಲ್ಲಿ ಡೈರೆಕ್ಟರ್ ಆದರೆ ಯಾವ ಹೀರೋನ ಹೀರೋ ಆಗಿ ಸೆಲೆಕ್ಟ್ ಮಾಡ್ತೀರಾ? ನಾನಿನ್ನೂ ಫ್ಯೂಚರಲ್ಲಿ ಆದರೆ ಓಹೋ ನೋಡೋಣ ಯಾರು ಡೇಟ್ ಕೊಡ್ತಾರಂತ ನನಗೆ. ಓಕೆ, ಸುಮ್ಮನೆ ಐ ಥಿಂಕ್ ಡೈರೆಕ್ಷನ್ ನನಗೆ ಯಾವತ್ತೋ ಒಂದಿನ ಮಾಡಿದ್ರೆ ನಾನು ಮಾಡಬೇಕು ಒಂದು ಆಸೆ ಇದೆ. ಕನ್ನಡದಲ್ಲಿ ಐ ಥಿಂಕ್ ಇಮಿಡಿಯೇಟಾಗಿ ನಾನು ಕಲ್ತಿರೋದು ತುಂಬ ಜಾಸ್ತಿ ಕಲ್ತಿರೋದ್ರೆ ಸುದೀಪ್ ಸರ್, ಅವ್ರಿಗೆ ಒಂದಿನ ಡೈರೆಕ್ಟ್ ಮಾಡ್ಬೇಕು ನನಗೆ ಅಂತ ಒಂದು ಆಸೆ. ಓಕೆ, ಅದೊಂದು ಅವಕಾಶ ಆ ಥರ ದೇವ್ರು ಕೊಡ್ತಾರ. ಅದೊಂದು ನೆನಪಂದರೆ ದಿ ವಿಲನಲ್ಲಿ ಅದೊಂದು ಸಾಂಗಿಗೆ ಬಂದು ಹೋಗಿದ್ದು ಆ ಡೇಸ್ಗಳು ನೆನೆಸ್ಕೊಳ್ಳೋದಾದ್ರೆ ಸರ್? ಆ ಡೇಸ್ಗಳು ಇವಾಗಲೂ ಯೋಚನೆ ಮಾಡಿದ್ರೆ ನಮ್ದು ಇದ್ದಿದ್ದೆ ಒಂದು ಸ್ಮಾಲ್ ಬಿಟ್ಟು, ಅದಕ್ಕೆ ಒಂದು 2 ದಿನ ರಿಹರ್ಸಲ್ ಮಾಡ್ಕೊಂಡು ಹೋಗಿದ್ವಿ. ಅದಾಗಿದ್ಮೇಲೆ ಅಲ್ಲಿ ಇದ್ದಿದ್ದೇ ಒಂದು ಹೆಂಗೆ ಅಂದರೆ ನಾನು ಮತ್ತು ಇನ್ನು ವಿಶಾನ್ ಅಂತ ಇದ್ದಾರಲ್ಲ, ವಿ ವಿಶಾನ್, ನಾವಿಬ್ಬರು ಬಂದು ಡ್ಯಾನ್ಸ್ ಮಾಡೋದು ಒಂದು ಸ್ಮಾಲ್ ಬಿಟ್ಟು, ಆಮೇಲೆ ಸುದೀಪ್ ಸರ್ ಎಂಟರ್ ಆಗೋದು, ಕ್ಯಾಮ್ರಾ ಮೂಮೆಂಟ್ ಇರುತ್ತೆ, ಆ ಥರ ಒಂದು ಲಾಂಗ್ ಶಾರ್ಟ್ ಕಂಪೋಸ್ ಆಗಿದ್ದು. ತುಂಬ ಜನ ಡ್ಯಾನ್ಸ್ ಮಾಡ್ತಿರ್ತಾರೆ, ತುಂಬ ಡ್ಯಾನ್ಸರ್ಸ್ ಎಲ್ಲ ಇದ್ದಾರೆ. ಸೊ ಅದು ಒಂದು ಲಾಂಗ್ ಶಾರ್ಟ್ ಇರೋದ್ರಿಂದ ನಮಗೆಲ್ಲ ಹಾರ್ಟ್ ಬೀಟು ದಿಗ್ ಆಗೋದು. ಯಾಕಂದರೆ ಬಿಕಾಸ್ ಅದೆಲ್ಲ ಸಿಂಕ್ ಆಗಬೇಕು, ಕ್ಯಾಮ್ರಾ ಮೂಮೆಂಟಿಂದ ಹಿಡಿದು ನಾವು ಎಂಟ್ರಿ, ನಮ್ಮದು ಒಂದು ಸ್ಮಾಲ್ ಮೂಮೆಂಟು, ಎಲ್ಲರೂ ಬೇರೆಯವರು ಮೂಮೆಂಟು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆವಾಗ ನಮ್ಮ ಸುದೀಪ್ ಸರ್ದು ಕ್ಯಾರೆಕ್ಟರ್ ನಿಮಗೆ ಜ್ಞಾಪಕ ಇದ್ದರೆ, ಅವರು ಆ ಒಂದು ಸ್ವ್ಯಾಗಲ್ಲೇ ವಾಕ್ ಮಾಡ್ಕೊಂಡು ಹಿಂಗೆ ಬರ್ತಾರೆ, ಒಂದು ಇದು ಇಟ್ಕೊಂಡು. ಸೊ ಅದು ಕೋಲ್ ಥರ ಇಟ್ಕೊಂಡು ಬರ್ತಾರೆ. ಸೊ ಅದು ಅಫ್ಕೋರ್ಸ್ ಅವರು ಪಕ್ಕ ಅವ್ರದ್ದು. ನಾವೆಲ್ಲ ಆವಾಗ ಸ್ವಲ್ಪ ಹೊಡಿತಾ ಇದ್ವಿ, ನಾನು ಇಶಾನು, ಆಮೇಲೆ ನಮ್ದು ಬೇರೆ ಇವರು, ಆಮೇಲೆ ಕ್ಯಾಮ್ರಾ ಏನೋ ಒಂದು ಆಗೋದು 4-5 ಸಲ ಆಗೋಯ್ತು. ಅಷ್ಟರಲ್ಲಿ ನಮಗೆಲ್ಲ ಇನ್ನೂ ಜಾಸ್ತಿ ಆಡ್ಬಿಟ್ಟು ಯಾವ್ದಪ್ಪ ಇದು ಪಾಪ ಸುದೀಪ್ ಸರ್ ಅಲ್ಲಿಂದ ನಡ್ಕೊಂಡ್ಬರ್ತಾರೆ 4 ಸಲ 5 ಸಲ. ನಮಗೆ ಅಯ್ಯೋ ಅವ್ರನ್ನ ನಡೆಸ್ತಾ ಇದ್ದೀವಲ್ಲ, ಹೋಗಿ ಒಂದ್ಸಲಿ ತಪ್ಪು ನನ್ನಿಂದನೇ ಆಗಿದೆ ಸರ್, ಸಾರಿ ಸರ್, ಹಿಂಗೆ ಆಗೋಯ್ತು, ಪರವಾಗಿಲ್ಲ ಮಗ ಮಾಡು ಅಂತ ಅವರು. ಬಟ್ ನಿಜವಾಗ್ಲೂ ದಟ್ ವಾಸ್ ಅದು ಓಕೆ ಆಗಿದ್ದಾಗ ಅವನೇ ನಮ್ಮ ನಂದಿ ಆಗಿದ್ದು, ಶಾರ್ಟ್ ಓಕೆ ಆಗಿದ್ದಾಗ. ಬಟ್ ಅದು ಎಕ್ಸ್ಪೀರಿಯನ್ಸ್, ಅದು ಅವ್ರ ಜೊತೆ ಮಾಡೋದು. ಪ್ರಿಯಾಂಕಾ, ನೀವೇನಾರ ಫ್ಯೂಚರಲ್ಲಿ ಪ್ರೊಡ್ಯೂಸರ್ ಆದರೆ ಯಾವ ಹೀರೋ ಡೇಟ್ ಕೇಳ್ತೀರಿ? ನಾನು ಪ್ರೊಡ್ಯೂಸರ್ ಆದರೆ ನಾನು ಲೇಡಿ ಓರಿಯೆಂಟೆಡ್ ಸಿನಿಮಾ ನಾನೇ ಮಾಡ್ತಿದ್ದೆ. ನಾನು ಬೇರೆ ಹೆಸರೇನೋ ಬರ್ತಂತೆ. ಓಕೆ, ಸೆಲೆಬ್ರಿಟೀಸ್ ಏನೋ ಟೀಚರ್ಸ್ ಆದರೆ ಯಾವ್ಯಾವ ಪೋಸ್ಟು ಯಾರ್ಯಾರಿಗೆ ಕೊಡ್ಬೋದು ಅಂತ ಒಂದು ಸ್ಕೂಲಲ್ಲಿ ಅಥವಾ ಯಾವುದೋ ಒಂದು ಸ್ಕೂಲಲ್ಲಿ ಈ ಟೀಚರ್ಸ್ಗಳ ಹೆಸರು ಹೇಳ್ಕೊಂಡು ಹೋಗ್ತೀನಿ, ಆ ಸ್ಟಾರ್ಸ್ಗಳು ಯಾವ್ಯಾವ ಆ ಪೋಸ್ಟಿಗೆ ಸೆಟ್ ಆಗ್ತಾರೆ ಅಂತ ಹೇಳಬೇಕು. ಓಕೆ, HOD ಯಾವ ಸ್ಟಾರಿಗೆ ಸೂಟ್ ಆಗುತ್ತೆ? ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಬಾಸು, ಬಾಸ್. ಓಕೆ, PT ಮಾಸ್ಟರ್. ಹೆಡ್ ಆಫ್ ಡಿಪಾರ್ಟ್ಮೆಂಟ್ PT ಮಾಸ್ಟರ್ ಶರಣ್ ಸರ್. ಓಕೆ, ವಾರ್ಡನ್. ಪಾಪ ಸೋ ಸ್ವೀಟ್, ಅವರು PT ಮಾಸ್ಟರ್.
ಚೆನ್ನಾಗಿರುತ್ತೆ ಸರ್. ಅಲ್ಲಲ್ಲ ಸರ್, ಯಾಕೆ ಗೊತ್ತಾ ಪಿ ಟಿ ಮಾಸ್ಟರ್ ಹೇಳಿತು, ಶರಣ್ ಸರ್ ಅಂತ ಹೇಳಿ ಸರ್, ಗುರು ಶಿಷ್ಯರು ಪ್ರೊಡ್ಯೂಸರ್ ಅವರು ಸರ್ ಬಿಟ್ಕೊಡ್ತಾರೆ ಇಲ್ಲಿ ಸರ್. ಗುರು ಶಿಷ್ಯರು ನೋಡಿಕೊಂಡು ಅದೇ ಅನ್ಕೊಂಡೆ. ನಮ್ಮ ಶರಣ್ ಸರ್ ಪಾಪ ಯಾವಾಗಲೂ ಅವರು ಯಾರಿಗೂ ಬೈಯಲ್ಲ, ಏನೂ ಮಾಡಲ್ಲ, ಹಿಂಗೆ ಅಂತ. ಓಕೆ, ವಾರ್ಡನ್ ಪೋಸ್ಟ್ ಕೊಡೋದಾದ್ರೆ ವಾರ್ಡನ್ ಸ್ಟ್ರಿಕ್ಟಾಗಿ ಯಾರಿರ್ತಾರೆ? ಮ್ಯಾಕ್ಸ್ ಮೇ ಬಿ ಏನು ಮೇಡಮ್? ಅಂದರೆ ಓಲ್ಡ್ ಸ್ಟಾರ್ಸ್ ನಿಮ್ಮ ಇಷ್ಟ. ಯಾರಿಗಾದ್ರು ಅದರಲ್ಲೇ ಮಾಡಲ್ ಅದೇ ಸರ್ ಹೇಳ್ದಾಗೆ ಮ್ಯಾಕ್ಸಾ? ಸುದೀಪ್ ಸರ್. ಓಕೆ, ಮ್ಯಾಕ್ಸ್ ಟೀಚರ್, ಮ್ಯಾಕ್ಸ್ ಟೀಚರ್, ಡೈರೆಕ್ಟ್ರು, ಪ್ರೊಡ್ಯೂಸರು, ಆ್ಯಕ್ಟ್ರು, ಯಾರು ಬೇಕಾದ್ರೆ ಹೇಳ್ಬೋದು. ಓಕೆ. ಮ್ಯಾಥ್ಸ್ ಟೀಚರ್ ಚೆನ್ನಾಗಿ ಪ್ರೇಮ್ ಸರ್. ಹೇಳ್ಕೊಡೋರು. ಪ್ರೇಮ್ ಸರ. ಓಕೆ, ಇಂಗ್ಲೀಷ್ ಟೀಚರು. ಇಂಗ್ಲೀಷ್ ಟೀಚರು. ಇಂಗ್ಲೀಷ್ ಜಾಸ್ತಿ ಹೊಡೆಯೋದು ಯಾರಿದ್ದಾರೆ? ತುಂಬ ಇಂಗ್ಲೀಷಲ್ಲಿ ಯಾರು ಮಾತಾಡ್ತಾರೆ? ನಮ್ಮ ರಕ್ಷಿತಾ ಮ್ಯಾಮ್. ಓಕೆ, ಕನ್ನಡ ಮಾಸ್ಟರ್ ಆಗೋದಿದ್ರೆ ಕರೆಕ್ಟಾಗಿ ಕನ್ನಡ ಅಂದರೆ ಸಾಂಸ್ಕ್ರಿಟ್ ಎಲ್ಲ ಕನ್ನಡ ಬರಂಗೆ ಯಾರು? ಸುಚೀಂದ್ರ ಪ್ರಸಾದ್ ಸರ್. ಕರೆಕ್ಟ್. ಓಕೆ ಓಕೆ, ಈಗಲೂ ಕೂಡ ಆ ಒಂದು ಮೂವಿ ನೋಡಿರ್ತೀರ ಚೈಲ್ಡ್ಹುಡ್ಡಲ್ಲಿ, ಈಗಲೂ ಕೂಡ ಆ ಮೂವಿ ಹಾಕಿದ್ರೆ ನಿಮ್ಮನ್ನು ಮತ್ತೆ ನೋಡಬೇಕು ಕೂತ್ಕೊಂಡು ಒಂದು ಅರ್ಧ ಒಂದು ಗಂಟೆ ಅಂತ ಫುಲ್ ಮೂವಿ ನೋಡ್ಬೇಕು ಅನ್ಸುತ್ತೆ. ಯಾವ ಮೂವಿ ಈಗಲೂ ಕೂತ್ಕೊಂಡು ಎಲ್ಲಿಂದಾದರೂ ಹಾಕಿದ್ರಲ್ಲ? ಮೊನ್ನೆನೇ ಆ್ಯಕ್ಚುಲಿ ಮಾತಾಡ್ತಿದ್ದೆ. ಬುಲ್ಬುಲ್ ಮಾತಾಡೋಕ್ಕಿಲ್ವಾ? ದರ್ಶನ್ ಸರ್. ಎಲ್ಲ ಆ ಕಾಲದಲ್ಲಿ ಬಂದಿದ್ದೆಲ್ಲ. ಬಟ್ ಮೊನ್ನೆ ಯಾವುದೋ ಒಂದು ಮಾತಾಡ್ತಿದ್ವಲ್ಲ, ಎಲ್ಲಿಂದ ನೋಡಿದ್ರು ಹಂಗೆ ನೋಡ್ಕೊಂಡು ಹೋಗ್ಬೋದು. ಇಲ್ಲಪ್ಪ, ಬರೀ ಐ ಥಿಂಕ್ ಮುಂಗಾರು ಮಳೆ. ಓಕೆ, ಈ ಏಳುಮಲೆ ಸಿನಿಮಾ ಒಪ್ಕೊಂಡಿರಲಿಲ್ಲ ಅಂದರೆ ರಾಣ ಅವ್ರ ನೆಕ್ಸ್ಟ್ ಸ್ಟೆಪ್ ಏನಾಗ್ತಿತ್ತು? ನಂದು ನೆಕ್ಸ್ಟ್ ಸ್ಟೆಪ್ ಆ್ಯಕ್ಚುಲಿ ನಡೀತಿದ್ದು ಐ ಥಿಂಕ್ ಒಂದು 2-3 ಇತ್ತು ರೀ ಐ ಥಿಂಕ್. ಬಟ್ ಅದು ಇನ್ನೂ ಟೈಟ್ಲ್ ಇಟ್ಟಿರಲಿಲ್ಲ. ಬಟ್ ನಮ್ಮ ಗೊಂಬೆಗಳಲ್ಲವ ಅಂತ ಮಾಡಿದರು ಡೈರೆಕ್ಟರ್ ಸಂತೋಷ್ ಅಂತ, ಅವ್ರದ್ದು ಒಂದು ಸಿನಿಮಾ ಇತ್ತು. ಅದನ್ನು ನಾನು ಟೇಕ್ ಆಫ್ ಮಾಡಬೇಕು ಅಂತ ಇದ್ದೆ ಇಮಿಡಿಯೇಟಾಗಿ ಫಸ್ಟು. ಓಕೆ, ಪ್ರಿಯಾಂಕ್ ಅವ್ರು ಆರ್ಟಿಸ್ಟ್ ಆಗಿರಲಿಲ್ಲ ಅಂದರೆ ಏನಾಗ್ತಿದ್ರು? ಏನಾಗ್ತಿದ್ದೆ? ಮದುವೆ ಆಗ್ತಿದ್ದೆ. ಇಲ್ಲ, ನನಗೆ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕಂತ ಇಷ್ಟ. ಬ್ಯಾಂಕಲ್ಲ ಅಂದರೆ ಪ್ರೊಡ್ಯೂಸರ್ಸ್ ಎಲ್ಲ ಬಂದು ಸಾಲ ಕೇಳಬೇಕಂತನಾ? ಇಲ್ಲ ಸರ್, ಅದೇನೋ ಬ್ಯಾಂಕ್ ಅಂದರೆ ನಂಗೆ ತುಂಬ ಇಷ್ಟ. ಅಲ್ಲಿ ಜಾಸ್ತಿ ಇರ್ತೀನಿ. ಅಲ್ಲಿ ಯಾವ ಪೋಸ್ಟ್ ಮೇಡಮ್? ಕ್ಯಾಶಿಯರ್ ಇರುತ್ತೆ, ರಿಸೆಪ್ಷನ್, ಅದು ರಿಸೆಪ್ಷನಿಸ್ಟ್ ಇರುತ್ತೆ. ರಿಸೆಪ್ಷನಿಸ್ಟ್ ಅಲ್ಲ, ಬ್ಯಾಂಕ್ ಯಾವ ಬ್ಯಾಂಕ್ ರಿಸೆಪ್ಷನ್ ಇರುತ್ತೆ? ಅಲ್ಲಲ್ಲ, ಹೆಲ್ಪ್ ಮೀ ಅಂತ ಏನೋ ಇರುತ್ತಲ್ಲ, ಕ್ಯಾಶಿಯರ್ ಆಗಬೇಕಂತ ಇಷ್ಟ. ಹೆಲ್ಪ್ ಮೀನಾ? ಅಲ್ಲ, ಹೆಲ್ಪ್ ಡೆಸ್ಕ್. ಕರೆಕ್ಟ್, ಹೆಲ್ಪ್ ಡೆಸ್ಕ್. ಮತ್ತು ನನಗೆ ಚಾರ್ಟೆಡ್ ಅಕೌಂಟ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಓ, CA. ಓಕೆ, ಬಟ್ ಈಗಲೂ ಇದೆ, ಡಿಗ್ರಿ ಮುಗೀಲಿ, ಮುಗಿದ್ಮೇಲೆ ಟ್ರೈ ಮಾಡ್ತೀನಿ. ಇನ್ನೂ ಡಿಗ್ರಿ ಮುಗಿಸಿಲ್ಲ. ಓಕೆ ಸರ್, ಫೈನಲ್ ಇಯರ್ ಮುಗಿಸ್ತೀರಾ? ಓ ಸರ್, ನಡೀತಾ ಇದೆ ಫೈನಲ್ ಇಯರ್ ಬಿಕಾಮ್. ನಾನೊಂದು ಸೀನ್ ಕೊಡ್ತೀನಿ, ಅದನ್ನು ಹೇಳಬೇಕು, ಅದನ್ನು ಎನಾಕ್ಟ್ ಮಾಡಬೇಕು. ಪ್ರಿಯಾಂಕ್ ಯಾಕೆ ಮೇಡಮ್ ಇಷ್ಟೊಂದು? ನನಗಿಷ್ಟ ಆ ಥರ ಎಲ್ಲ. ಓಕೆ, ಪ್ರಿಯಾಂಕ್ ಅವ್ರ ಮನೇಲಿ ಮದುವೆ ಮಾಡಿ ಲವ್ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದನ್ನು ರಾಣ ಅವರು ಫಾದರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ನಾನು ಅವ್ರು ಹೇಗೆ ಎನಾಕ್ಟ್ ಮಾಡ್ತಾರೆ ಅಂತ. ಅಂದರೆ ಅಲ್ಲ, ಫಾದರ್ ಅಲ್ಲ, ಅದೇ ಫಾದರೇ. ಅಲ್ಲ ಸರ್, ಇವರು ಲವ್ ಮಾಡಿ ಸಿಕ್ಕಾಕೊಂಡಿದ್ದಾರೆ. ನೀವು ಹೇಗೆ ಎನಾಕ್ಟ್ ಮಾಡ್ತೀರಾ, ಆ ಹುಡುಗನ ಜೊತೆ ಹೇಗೆ ಮಾತಾಡ್ತೀರಾ ಅನ್ನೋದು ಒಂದು ಸ್ಕಿಟ್ ಥರದ್ದು. ಹುಡುಗ ಯಾರು ನೀವಾ? ಅಲ್ಲಲ್ಲ ಸರ್, ನಾನಲ್ಲ ಸರ್, ಫೋನಲ್ಲಿ ಹುಡುಗ ಇದ್ದಾನೆ ಸರ್, ಮಾತಾಡ್ತಿದ್ದಾನೆ ಅವ್ನು. ಫೋನಲ್ಲಿ ಮಾತಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನೀವು ಹೇಗೆ ಎನಾಕ್ಟ್ ಮಾಡ್ತೀರಾ ಅಂತ. ಯಾರ ಹತ್ರ ಸಿಗಾಕೊಂಡಿದ್ದಾರೆ? ತಂದೆ ಹತ್ರ ಸಿಕ್ಕಾಕೊಂಡಿದ್ದಾರೆ. ನೀವು ನಾನು ಸಿಗಾಕೊಂಡಿದ್ದೀನಾ? ಓಕೆ, ಹೇಗೆ ಎನಾಕ್ಟ್ ಮಾಡ್ತೀರಾ ಅಂತ. ಓಕೆ, ನಾನು ಇವ್ರ ಜೊತೆ ತಾನೇ ಮಾಡ್ಬೇಕು, ಇವಾಗ ಹುಡುಗನ ಜೊತೆ ಮಾತಾಡಲ್ಲ. ಅಂದರೆ ಆ ಫೋನ್ ತೊಗೊಂಡು ಮಾತಾಡ್ದಂಗೆ ಓ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಒಂದು ಎನಾಕ್ಟ್ ಮಾಡ್ತಾನೆ. ಓಕೆ ಓಕೆ, ಮೊಬೈಲ್ ಇಟ್ಕೊಂಡಿರು. ಕೊಡಿ. ಕಾಮಿಡಿ ಆ್ಯಕ್ಟಿಂಗ್ ಮಾಡ್ತೀನಿ. ಇಲ್ಲ, ನಾನು ಮಾಡ್ತೀನಿ. ಸೀರಿಯಸ್ ಆಗ ಕಾಮಿಡಿ ಆಗ ಎನಿಥಿಂಗ್. ನಿಮ್ಗೆ ಹೇಗೆ ಅನ್ಸುತ್ತೆ ಹೆಂಗೆ ಮಾಡಿ. ಸ್ಟೇಜ್ ಇಸ್ ಯಾರ್ಸ್. ಏನೋ ಹೇಳಿ ಐ ಲವ್ ಯು ಅಂತ ಏನೋ ಮಾತಾಡಿ, ಅವಾಗ ನನಗೂ ಡೌಟ್ ಬರುತ್ತೆ. ಐ ಲವ್ ಯು ಹರೀಶಾ. ಹಾಂ, ಏನಂದೆ ನೀನು? ಏನಿಲ್ಲಪ್ಪ.
ಯಾರ ಹತ್ರ ಮಾತಾಡ್ತಿದ್ಯಮ್ಮ? ಫ್ರೆಂಡ್ ನಾಳೆ ನಮ್ಮದು ಆ್ಯಕ್ಟ್ ಇತ್ತಲ್ಲ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಷ್ಟೇ. ಯಾವ ಫ್ರೆಂಡು? ಅವ್ರ ಹೆಸರು ಆಯ್ತು ಕೊಡು ನೋಡೋಣ. ಅಪ್ಪ ಒಂದು ನಿಮಿಷ ಕೊಡ್ತೇನೆ. ಯಾರು ಹೇಳಿದ್ ನೀನು? ಹೆಸರು ಯಾರ್ದು? ಇದು ನಾಳೆ ಇದು ಯಾವುದದು ಹೆಸರು? ಅವಳ ಹೆಸರು ಹರಿಣಿ ಅಂತ. ಹರಿಣಿ ಕೊಡಮ್ಮ. ಹರಿಣಿ ನಾಳೆ ಏನು ಪ್ರಾಕ್ಟೀಸ್? ಅಪ್ಪ ಮಾತಾಡ್ಬೇಕಂತೆ, ಕೊಡ್ತೀನಿ. ಹಲೋ ಹರಿಣಿ, ಚೆನ್ನಾಗಿ ಸಿಂಕ್ ಮಾಡೋದ್ರಲ್ಲ. ಹಲೋ, ಹಾಂ ಹರಿಣಿ. ಅದು ಹರಿಣಿ ಅವರ ಅಣ್ಣ ಅಪ್ಪ. ಹರಿಣಿ ಅವರ ಅಣ್ಣನ ನೀವು? ಓಕೆ. ಏನು ನಿಮ್ಮ ಹೆಸರು? ಅವ್ರು ನಮ್ಮ ಕಾಲೇಜ್ ಸೀನಿಯರ್. ಅವ್ರ ಜೊತೆನೆ ನಾಳೆ ಆ್ಯಕ್ಟ್ ಇರೋದು ಅಪ್ಪ. ಹಾಂ, ಹರೀಶು. ಓಕೆ. ಅದೇ ಹರಿಣಿ ಅವರ ಅಣ್ಣ ಹರ್ಷ. ಹರಿಣಿ ಅವ್ರ ಅಣ್ಣನ ನೀವು? ಹರೀಶ. ಓಕೆ. ಮೊನ್ನೆ ರಕ್ಷಾ ಬಂದಾಗ ಅವ್ರ ಮನೆಗೆ ಹೋಗಿದ್ದೆ. ಅದೇ ನೀನು ಒಂದು ನಿಮಿಷ, ತುಂಬ ಮಾತಾಡ್ತಿದ್ಯಾ ಯಾಕೋ? ನಾನು ಹೇಳದ್ನ ಮಾತಾಡೋಕ್ಕೆ? ಹರೀಶ, ಹರಿಣಿ ಅವರ ಅಣ್ಣ ಅಲ್ವಾ ನೀವು? ಏ ಹರೀಶ, ಏನೋ ನಡೆಸ್ತಿದ್ಯಾ? ಆಕ್ಟ್ ಅಪ್ಪ ನಾಳೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ರಕ್ಷಾ ಬಂಧನ ಅದಕ್ಕೇನೆ ನಾನು ಹಿಂಗೆ ಕೇಳಿದ್ನೇನಪ್ಪ, ನೀನು ರಕ್ಷಾ ಬಂಧನಲ್ಲಿ ರಾಖಿ ಕಟ್ಟಿದ್ಯಾ ಅಂತ? ಹಾ ಕಟ್ಟಿದ್ದೆ ಮೊನ್ನೆ ಅಲ್ವಾ ಹರೀಶ? ಏಯ್ ಮಗನೇ, ಹಂಗಿದ್ರೆ ಐ ಲವ್ ಯು ಅನ್ಸ್ಕೊಳ್ತೀಯ ನೀನು ರಕ್ಷಾ ಬಂಧನ್ ಕಟ್ಸ್ಕೊಂಡು? ಅಯ್ಯೋ ಇಲ್ಲಪ್ಪ, ನಾಳೆ ಆಕ್ಟ್ ಇತ್ತು ನಮ್ಮಿಬ್ರದ್ದು, ಪರ್ಫಾರ್ಮೆನ್ಸ್ ಇತ್ತು, ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಷ್ಟೇ. ಮಗನೇ ನಿನ್ಗೆ ಇದೆ ನೋಡು, ಯಾವ್ದು ನಿಂದು ತೆಗಿತೀನಿ ಇವಾಗ ಇರೋ ಹಿಸ್ಟ್ರಿ ನಿನ್ಗೆ ತೋರಿಸ್ತೀನಿ ನಿಂಗೆ. ಅಪ್ಪ ಏನು ಗೊತ್ತಾ, ಸುಮ್ಮನೆ ಇರು, ಮುಗಿತಾ? ತೆಗಿತೀನಿ ಇವಾಗ. ಈ ನಂಬರ್ ಕೊಡು. ಓಕೆ, ಥ್ಯಾಂಕ್ಸ್ ಸ್ಕಿಪ್ ಮಾಡಿದಕ್ಕೆ ನನಗೋಸ್ಕರ. ಓಕೆ, ಈ ಏಳುಮಲೆ ಅಂತ ಬಂದಾಗ ಪ್ರೊಡ್ಯೂಸರ್ ನಮ್ಮ ತರುಣ್ ಸರ್ ಎಷ್ಟು ಬಜೆಟ್ ಫ್ರೆಂಡ್ಲಿ ಆಗಿದ್ರು, ಎಷ್ಟುಗಳು ನೀವುಗಳು ಕೇಳಿದಷ್ಟೇ ಅಮೌಂಟ್ ಕೊಟ್ಟಿದ್ದು, ಅಥವಾ ಹೇಗೆ ತರುಣ್ ಸರ್ ಸೆಟ್ಗಳಲ್ಲಿ ಬಂದಾಗ ತುಂಬ ಸ್ಟ್ರಿಕ್ಟ್ ಇರಲಿಲ್ಲ ಸರ್, ತುಂಬ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದರು. ಆದರೆ ಮಹಾನಟಿ ಅಂತ ಬಂದಾಗ ಅವ್ರು ಹಾಗಿರಬೇಕಾಗಿತ್ತು. ಆ್ಯಂಡ್ ನಾವು ಆರಾಮಾಗಿದ್ದರೆ ನಾವು ಅವ್ರು ಏನು ಹೇಳಿದ್ರು ನಾವು ತಲೆಗೆ ಹಾಕೊಳ್ಳಲ್ಲ ಅಂದರೆ ಹಂಗಿದ್ದೂ ಅವರು ಏನು ಪ್ರಯೋಜನ? ಅದಕ್ಕೆ ಫುಲ್ ಜಡ್ಜ್ ಮಾಡೋದ್ರಲ್ಲಾಗಿರಲಿ ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದರು ತರುಣ್ ಸರ್. ಈಗ ನಾನು ಎಷ್ಟೇ ಕ್ಲೋಸ್ ಆಗಿರಲಿ ತರುಣ್ ಸರ್ಗೆ, ಅಥವಾ ಯಾರೇ ಕ್ಲೋಸ್ ಆಗಿರಲಿ, ಅವರು ಸ್ಟೇಜ್ ಮೇಲೆ ಅಂತ ಬಂದ ತಕ್ಷಣ ತರುಣ್ ಸರು ಇಲ್ಲ ನೀನು ಈ ಸೀನ್ನ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಕರೆಕ್ಟಾಗಿ ಹೇಳ್ತಾಯಿದ್ರು ಅವರಿಗೆ. ಈ ಥರ ಮಹಾನಟಿಯಲ್ಲಿದ್ದರು. ಆ್ಯಂಡ್ ಏಳುಮಲೆ ಅಂತ ಬಂದಾಗ ನಮ್ಮದೇ ಅಂತ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದರು. ಆ್ಯಂಡ್ ಯಾವುದಕ್ಕೂ ಹೆದರ್ಕೊಳ್ಬಾರ್ದು, ಆರಾಮಾಗಿ ಅವ್ರಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಲಿ. ಆ್ಯಂಡ್ ನಮಗೇನಾದರೂ ಕೊರತೆ ಇದ್ದರೆ ಅದನ್ನು ನಾವು ಕೇಳೋದಕ್ಕಿಂತ ಮುಂಚೆ ಅವರೇ ಎಲ್ಲ ಮಾಡ್ತಾಯಿದ್ರು. ಇನ್ನು ರೆಮ್ಯುನರೇಷನ್ ಅಂತ ಬಂದಾಗ ನಮಗೆ ಇದೇ ಒಂದು ಇದು ಸರ್, ಅವ್ರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಬೇಕು ಅನ್ನೋದೇ ಒಂದು ಆಪರ್ಚುನಿಟಿ. ಆ್ಯಂಡ್ ಈ ಥರ ಇದ್ಮೇಲೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೂ ಸರ್ ಆ ಥರ ಕೊಡ್ತಾರೆ, ನಾವು ಏನು ಮಾಡೋಕ್ಕೆ. ಅಂದರೆ ಆ್ಯಸ್ ಅ ಪ್ರೊಡ್ಯೂಸರ್ ಐ ಥಿಂಕ್ ಫಸ್ಟ್ಲಿ ಅವರು ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಿದೆ ನೋಡಿ. ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಯಾವಾಗಲೂ ಹೇಳ್ಕೊಳ್ತೀನಿ, ಅವರು ಬೇಸಿಕ್ಲಿ ಅವ್ರದ್ದು ಮೇನ್ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಏನಂದರೆ ಅವರು ತುಂಬ ಒಳ್ಳೆಯವರು. ಸೊ ಆ ಒಂದು ಫ್ಯಾಮ್ಲಿ ಥರನೇ ಈ ಒಂದು ಟೀಮ್ ಫಾರ್ಮ್ ಮಾಡಿಬಿಟ್ರು. ಇವಾಗ ಆ್ಯಕ್ಚುಲಿ ನಮ್ಮದು ಏಳುಮಲೆ ಸಿನಿಮಾ ಶೂಟಿಂಗ್ ಮುಗ್ದಿದ್ವಾಗ್ಲೂ ನಮ್ಗೆ ಅದೇ ಒಂದು ಕಡೆ ಖುಷಿ, ಸಿನಿಮಾ ಮುಗಿದು ಇವಾಗ ರಿಲೀಸ್ ಬರುತ್ತೆ ಎಲ್ಲರ ಮುಂದೆ ಅಂತ. ಒಂದು ಕಡೆ ಎಲ್ಲೋ ಬೇಜಾರು, ಈ ಫ್ಯಾಮ್ಲಿ ಇವಾಗ ಇಷ್ಟು ದಿನ ಒಟ್ಟಿಗಿದ್ವಲ್ಲ ಅಂತ. ಸೊ ಅಷ್ಟು ಚೆನ್ನಾಗಿ ಅವರು ನಮ್ಮನ್ನು ಪಾಪ ಸೆಟ್ಟಲ್ಲಿ ಮಕ್ಳ ಥರ ನೋಡ್ಕೊಳ್ಳೋರು. ಯಾವ ರೀತಿಯೂ ಯಾವತ್ತೂ ಇದು ಮಾಡಿಲ್ಲ. ಅದು ಬಿಟ್ಟರೆ ಅಫ್ಕೋರ್ಸ್ ಅವರು ಆ್ಯಸ್ ಅ ಮೇನ್ಲಿ ಅವರು ಡೈರೆಕ್ಟರ್ ಇರೋದ್ರಿಂದ ಅವರಿಗೆ ಒಂದು ಸಿನಿಮಾ ಅಂದಿದ ತಕ್ಷಣ ಅವ್ರಿಗೆ ಗೊತ್ತು ಇವತ್ತಿನ ದಿನ ಏನೇನು ಬೇಕು ಏನೇನು ಬೇಡ ಅಂತ. ಈಗ ನಮ್ಮ ಡೈರೆಕ್ಟ್ರಿಗೆ ಏನು ಕೇಳಿದ್ರು ಅದಕ್ಕಿಂತ ಹೆಚ್ಚುಪಟ್ಟೆ ಅವರು ಎಕ್ಸ್ಟ್ರಾನೇ ಕೊಟ್ಟಿದ್ದು ಹೊರತು ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ ಅವರು. ಬೇರೆ ಯಾವುದೋ ಪ್ರೊಡ್ಯೂಸರ್ ಆಗಿದ್ದರೆ ಅದು ಯಾಕೆ ಇದು ಯಾಕೆ ಅಂತ ಒಂದು ಪ್ರಶ್ನೆ ಆದರೂ ಬರೋದು. ಬಟ್ ಇವರಿಗೆ ಆ ಟೆಕ್ನಿಕಲ್ ಸೈಡ್ ಕಂಪ್ಲೀಟ್ಲಿ ಗೊತ್ತಿರೋದ್ರಿಂದ ಯಾವತ್ತೂ ಫುಲ್ಫಿಲ್ ಮಾಡೋರು. ಸೊ ಆ್ಯಂಡ್ ಅಫ್ಕೋರ್ಸ್ ಅವ್ರು ಒಂಥರ ಹಾರ್ಟಿ ಅವರು ಎಲ್ಲ ವಿಷಯದಲ್ಲೂ. ಸೊ ಇವನ್ ರೆಮ್ಯುನರೇಷನ್ ಎಲ್ಲ ವಿಷಯದಲ್ಲೂ ಅವ್ರು ಯಾವತ್ತೂ ಈಸ್ ಜಸ್ಟ್ ಫುಲ್ಫಿಲ್ಡ್ ಇನ್ ಆಲ್ ಆಸ್ಪೆಕ್ಟ್ಸ್. ಓಕೆ, ನಿಮ್ಮಿಬ್ಬರಿಗೂ ಬಿಗ್ ಸಪೋರ್ಟ್ ಅಂತ ಅಂದರೆ ಸಪೋರ್ಟ್ ಅಂತಲ್ಲ, ನಿಮ್ಮಿಬ್ಬರಿಗೂ ತುಂಬ ಲಿಂಕ್ ಆಗಿರೋದು ದರ್ಶನ್ ಸರ್ ಒಬ್ಬರು. ದರ್ಶನ್ ಸರ್ ನಿಮ್ಮ ಮದುವೆಗೂ ಬಂದರು. ಆ ಒಂದು ಮೂಮೆಂಟು ನಾವು ಏನು ವೀಡಿಯೋ ತೊಗೊಳಕ್ಕೆ ನಿಮ್ಮ ಇದರಲ್ಲಿ ಮದುವೆ ಟೈಮಲ್ಲಿ ತುಂಬ ರಶ್ ಇದ್ದಿದ್ದು ಅಂದರೆ
ದರ್ಶನ್ ಸರ್ ಬಂದಾಗ ಜಾತ್ರೆನೇ ಬಂದಂಗೆ ಆಗಿತ್ತು. ಆಮೇಲೆ ಇವರು ಸ್ಟೇಟ್ಮೆಂಟ್ ಕೊಟ್ಟಾಗ ಮಹಾನಟಿದಲ್ಲಿ ನನಗೂ ಅದೇ ಆಶ್ಚರ್ಯ ಇದೆ. ಇವರು ತಂದೆಯವರ ಫ್ರೆಂಡ್ ದರ್ಶನ್ ಸರ್, ನೀವಿಬ್ರು ಹೇಗೆ ಅಂದರೆ ಈ ಸಿನಿಮಾ ಮೂಲಕ ಏನಾದ್ರು ತೋರಿಸಿದ್ರೆ ಏಳುಮಲೆ ದರ್ಶನ್ ಸರ್ಗೆ ಏನಾದ್ರು ತೋರಿಸಿದ್ರ? ಇಲ್ಲ ಸರ್, ಇವಾಗ ಇಲ್ಲ, ಸಿನಿಮಾ ಆ್ಯಕ್ಚುಲಿ ರೀಸೆಂಟಾಗಿ ಜಸ್ಟ್ ರೆಡಿ ಆಗಿರೋದು. ಆ್ಯಂಡ್ ಯಾರಿಗೂ ಇನ್ನೂ ಐ ಥಿಂಕ್ ಟೀಮ್ ಮಾತ್ರ ಸಿನಿಮಾ ನೋಡಿರೋದು ಅಷ್ಟೇ. ಓಕೆ. ಬಟ್ 100% ಅವರು ಏನಿದ್ರು ಬಾಸ್ ನಮ್ಮ ಫ್ಯಾಮಿಲಿ ಇದ್ದಂಗೆ. ಹೌದು. ಆ್ಯಂಡ್ ಯಾವತ್ತೂ ಅವ್ರ ಸಪೋರ್ಟು ಮತ್ತು ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ಪ್ರಿಯಾಂಕಾ ನಿಮಗೆ? ಎಸ್ ಸರ್, ಖಂಡಿತವಾಗ್ಲೂ ರಾಣಾ ಸರ್ ಹೇಳ್ದಾಗೆ ಅವ್ರ ಸಪೋರ್ಟ್, ಅವ್ರ ಪ್ರೀತಿ ಯಾವಾಗಲೂ ನಮ್ಮ ಟೀಮ್ ಮೇಲೆ, ನಮ್ಮ ಮೇಲೆ ಇದ್ದೇ ಇರುತ್ತೆ. ಆ್ಯಂಡ್ ಅದೇ ಮಹಾನಟಿ ಆದಮೇಲೆ ಮೀಟ್ ಮಾಡೋಕ್ಕೆ ಆಗಲಿಲ್ಲ, ಓಕೆ. ಬಟ್ ಖಂಡಿತವಾಗ್ಲೂ ಒಂದಿನ ಮೀಟ್ ಮಾಡಿದಾಗ ಇದೆಲ್ಲದ್ರ ಬಗ್ಗೆ ಮಾತಾಡ್ಬೋದು. ಓಕೆ. ಸಿನಿಮಾ 5ನೇ ತಾರೀಕು ರಿಲೀಸ್ ಆಗ್ತಿದೆ ಸೆಪ್ಟೆಂಬರ್. ಏನಂತ ಹೇಳ್ತೀವಿ, ಇದು ನನಗೆ ಸ್ಲೋಗನ್ ಥರ ಬರಬೇಕು. ಓಕೆ. ಆಲುಮಲೆ, ಏಳುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆಯಲ್ಲಿ ನಾಟ್ಯವಾಡುವ ನಮ್ಮ ಮಾದಪ್ಪಂಗೆ ಉಗೆ ಅಂದ್ರಪ್ಪ ಉಗೆ, ಹಂಗೆ ಹೇಳ್ಬಿಟ್ಟು ಸೆಪ್ಟೆಂಬರ್ 5 ಅಂತ ಹೇಳಿ. ವಾಪಸ್ ಹೇಳಿ. ನಾನು ನೆನ್ಪು ಮಾಡ್ಕೊಂಬಂದಿನಿ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ. ಆನುಮಲೆ, ಜೇನುಮಲೆ, ಗುರುಗುಂಜುಮಲೆ, ಗುರುಗುಂಜುಮಲೆ. 77 ಮಲೆಯಲ್ಲಿ ನಾಟ್ಯವಾಡುವಂತಹ ನಮ್ಮ ಮುದ್ದು ಮಾದಪ್ಪಂಗ್ ಅನ್ಸಲ್ಲ ಉಗೆ ಅಂದ್ರಪ್ಪೋ. ನಿಮ್ಗೆ ಗೊತ್ತಾಯ್ತು? ಎಸ್ ಸರ್. ಓಕೆ, ನೀವೇ ಹೇಳ್ಬಿಡಿ ಹಂಗಿದ್ರೆ ನನ್ನ ಪರವಾಗಿ. ಓಕೆ, ಇವರೇ ಹೇಳ್ಬಿಡ್ಲಿ? ನಾನು ಹೇಳ್ಕೊಡಿ, ಹೇಳಿ ಸರ್ ನೀವು ಪರವಾಗಿ. ಆನುಮಲೆ, ಜೇನುಮಲೆ, ಅಲ್ಲೇ ಪೂಜಾರಿ ಆಗಿದ್ದು. ಗುಂಜುಮಲೆ, ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ. ಹೇಳೋಣ? ಡನ್. ಹೇಳಿ ಅಲ್ಲ ಒಂದ್ಸಲಿ ನನಗೆ. ಆನುಮಲೆ, ಜೇನುಮಲೆ, ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆಯಲ್ಲಿ ನಾಟ್ಯವಾಡುವಂತ ನಮ್ಮ ಮುದ್ದು ಮಾದಪ್ಪಂಗೊಂದ್ಸಲ ಉಗೆ ಅನ್ರಪ್ಪೋ. ಕರೆಕ್ಟಾ? ಇನ್ನೊಂದ್ಸತಿ ನಾ ಮಾಡ್ಲೇಬೇಕು. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆಯಲ್ಲಿ ನಾಟ್ಯವಾಡುವಂತಹ ನಮ್ಮ ಮುದ್ದು ಮಾದಪ್ಪಂಗೊಂದ್ಸಲ ಉಗೆ ಅಂದ್ರಪ್ಪ ಉಗೆ. ಒಂದ್ಸತಿ ಟೇಕ್ ಬರಲ್ಲ ನಂಗೆ ಅಷ್ಟು ಬೇಗ ಟೇಕು. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆಯಲ್ಲಿ ನಾಟ್ಯವಾಡುವಂತಹ ನಮ್ಮ ಮುದ್ದು ಮಾದಪ್ಪಂಗೊಂದ್ಸಲ ಉಗೆ ಅಂದ್ರಪ್ಪ ಉಗೆ. ಓಕೆ, ಬಂದಿಲ್ಲ ಅಂದ್ರೆ ಸೆಕೆಂಡ್ ಟೇಕ್. ಓಕೆ, ಡನ್. ಹೇಳಿ ಸ್ಟಾರ್ಟ್. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆಯಲ್ಲಿ ನಾಟ್ಯವಾಡುವಂತಹ ನಮ್ಮ ಮುದ್ದು ಮಾದಪ್ಪಂಗೊಂದ್ಸಲ ಉಗೆ ಅಂದ್ರಪ್ಪೋ ಉಗೆ. ಇದೇ ಸೆಪ್ಟೆಂಬರ್ 5ನೇ ತಾರೀಕು ಏಳುಮಲೆ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನೀವು ಹೇಳೋದಾದ್ರೆ ಸರ್? ಎಸ್, ಇದೇ 5ನೇ ಸೆಪ್ಟೆಂಬರ್ಗೆ ನಮ್ಮ ಸಿನಿಮಾ ಏಳುಮಲೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರುತ್ತೆ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ. ದಿಸ್ ಇಸ್ ಅ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಇದು ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಇರೋದ್ರಿಂದ ನೀವು ಒಂದು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗಲೇ ಇದ್ರದ್ದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ನ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಸೊ 5th ಸೆಪ್ಟೆಂಬರ್ ಇನ್ ಥಿಯೇಟರ್ಸ್ ನಿಯರ್ ಯು. ನಮ್ಮ ಏಳುಮಲೆ ಚಿತ್ರ ಇದೇ ಸೆಪ್ಟೆಂಬರ್ 5ನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲೂ ಬರ್ತಾ ಇದೆ. ಮಿಸ್ ಮಾಡದೆ ಎಲ್ಲರೂ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಉಗೇ ಮಾದಪ್ಪ ಉಗೇ.